ಬೆಳಗಲಿ ಬೆಳಗಲಿ ಬಸವ ಜ್ಯೋತಿ ಬೆಳಗಲಿ, ಬೆಳೆಸಲಿ ಬೆಳೆಸಲಿ ವಿಶ್ವ ಪ್ರೇಮ ಬೆಳೆಸಲಿ. ಇದು ಲಿಂಗ ಅನುಭಾವದಿಂದ ಹುಟ್ಟಿತ್ತು ಜಂಗಮ, ಅನುಭಾವದಿಂದ ಹುಟ್ಟಿತ್ತು ಪ್ರಸಾದ, ಅನುಭಾವದ ನೋವಿನಲ್ಲಿ ಗುಹೇಶ್ವರ ಲಿಂಗ ಅನುಪಮ ಸುಖಿ. ಸೃಷ್ಟಿಕರ್ತನು ಸರ್ವಶಕ್ತನು ಆದ ಪರಮಾತ್ಮ ಜಗದೊಡೆಯ ಲಿಂಗ ದೇವನನ್ನು ಸ್ಮರಿಸಿಕೊಂಡು ಮಂತ್ರ ಪುರುಷ ಮಹಾಮಾನವತಾವಾದಿ ಸ್ತ್ರೀ ಕುಲೋದ್ಧಾರಕ ಅಪ್ಪ ಗುರು ಬಸವ ತಂದೆಯನ್ನು ಸ್ಮರಿಸುತ್ತಾ ಅಪ್ಪಾಜಿ ಮಾತಾಜಿಯವರ ಅಡಿದಾವರೆಗೆ ವಂದಿಸುತ್ತಾ ಈ ಅನುಭವ ಮಂಟಪದ ಕಾರ್ಯಕ್ರಮದ ರೂಹಾರಿಗಳಾದಂತಹ ಶ್ರೀ ಸದ್ಗುರು ಬಸವಪ್ರಭು ಸ್ವಾಮೀಜಿ ಮಹಾಮನೆ ಮಹಾಮಠ ಗುಣತೀರ್ಥವಾಡಿ ಬಸವ ಕಲ್ಯಾಣ್ ಇವರ ಶ್ರೀ ಚರಣಗಳಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಯನ್ನು ಸಲ್ಲಿಸುತ್ತಾ ಹಾಗೂ ಈ ಅನುಭವ ಮಂಟಪದಲ್ಲಿ ಭಾಗಿಯಾಗಿರುವ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ತಮಗೆಲ್ಲರಿಗೂ ಅನಂತ ಕೋಟಿ ಶರಣು ಶರಣಾರ್ಥಿಗಳು. ಇವತ್ತು 10ನೇ ದಿವಸ ಅಷ್ಟಾವರಣಗಳಲ್ಲಿ ಕೊನೆಯದು ಪ್ರಸಾದದ ಬಗ್ಗೆ ನನಗೆ ಎಷ್ಟು ತಿಳಿತೈತಿ ನಾ ಅಷ್ಟ ಒಂದೆರಡು ಮಾತುಗಳನ್ನ ಹೇಳುತ್ತೇನೆ. ವಚನ ಮೊದಲು. ಪ್ರಸಾದವೇ ಪರಮಜ್ಞಾನ, ಪ್ರಸಾದವೇ ಪರಾಪರ, ಪ್ರಸಾದವೇ ಪರಬ್ರಹ್ಮ, ಪ್ರಸಾದವೇ ಪರಮಾನಂದ, ಪ್ರಸಾದವೇ ಗುರು, ಪ್ರಸಾದವೇ ಲಿಂಗ, ಪ್ರಸಾದವೇ ಜಂಗಮ, ಪ್ರಸಾದವೇ ಪರಿಪೂರ್ಣ. ಸೌರಾಷ್ಟ್ರ ಸೋಮೇಶ್ವರ ಲಿಂಗದ ಪ್ರಸನ್ನತೆಯೇ ಪ್ರಸಾದ. ಇಂತಪ್ಪ ಮಹಾಪ್ರಸಾದಂಗೆ ನಾನು ನಮೋ 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 ಎನ್ನುತ್ತಿರ್ದೇನು. ಇದು ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಅಂದ್ರ ಶರಣರ ಆದಯ್ಯನವರ ವಚನ. ನೋಡ್ರಿ, ಪ್ರಸಾದ ಅಂದ್ರ ಎಲ್ಲರಿಗೆ ಏನ್ ತಿಳಿದ್ ಬರ್ತೈತಿ ಅಂದ್ರ ಫಸ್ಟ್ ನಾವು ದೇವಸ್ಥಾನಕ್ ಹೋಗ್ತಿವಿ, ಅಲ್ಲಿ ಪೂಜಾರಿಗಳು ನಮಗ್ ಪ್ರಸಾದ ಕೊಡ್ತಾರ, ಅದು ಪ್ರಸಾದ ಅಂತ ಹೇಳಿ ನಮ್ ಕಣ್ ಮುಂದ್ ಬರ್ತೈತ್ರಿ. ಮೇನ್ ಅಂದ್ರ ನಾವು ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೋ ಅಥವಾ ಮಠಕ್ಕೆ ಹೋದಾಗ ಸಿಗುವ ಸಣ್ಣ ಪ್ರಮಾಣದ ತಿಂಡಿಯನ್ನು ಅಥವಾ ಹಣ್ಣನ್ನು ಪ್ರಸಾದ ಎಂದು ಕರೆಯುತ್ತೇವೆ. ಆದರೆ ಅಷ್ಟಾವರಣಗಳಲ್ಲಿ ಒಂದಾದ ಪ್ರಸಾದ ಎಂಬ ಪರಿಕಲ್ಪನೆಯು ಕೇವಲ ಒಂದು ತಿಂಡಿಯೋ ಅಥವಾ ನೈವೇದ್ಯವೋ ಸೀಮಿತವಾಗಿಲ್ಲ. ಪ್ರಸಾದ ಎಂದರೆ ಪ್ರಸನ್ನತೆ, ಶಾಂತಿ, ಅನುಗ್ರಹ, ಒಲವು ಎಂದರ್ಥ. ನಮ್ಮ ಮನಸ್ಸಿನ ಮಲಿನತೆಯನ್ನು ಕಳೆದು ದೈವಿಕ ಆನಂದವನ್ನು, ಪ್ರಸನ್ನತೆಯನ್ನು ತಂದುಕೊಡುವ ವಸ್ತುವೇ ಪ್ರಸಾದ. ಪ್ರಸಾದ ಅಂದ್ರ ಬರೇ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಗೊಂಡು ಬರೋದು ಅದು ಅಷ್ಟ ಅಲ್ಲ. ಪ್ರಸಾದ ಅಂದ್ರೆ ಪ್ರಸನ್ನತೆ. ಪ್ರಸಾದ ತಿಂದವರ ಬಾಳು ಪ್ರಸನ್ನ ಆಗ್ತೈತಿ. ಪ್ರಸಾದ ಅಂದ್ರ ನಾವು ಅಡ್ಗಿ ಮಾಡುವಾಗ ನಾವು ಯಾವಾಗಲೂ ಬಸವ ಬಸವ, ಶಿವನೇ ಬಸವ ಅಥವಾ ಅಪ್ಪ ಗುರು ಬಸವಣ್ಣರ ವಚನಗಳನ್ನ ಹಾಡ್ಕೋತ, ಧ್ಯಾನಗಳನ್ನ ಮಾಡ್ಕೋತ ನಾವು ಮಾಡಿದ್ದೇ ಆದ್ರೂ ಅದು ಪ್ರಸಾದ ಆಗ್ತೈತಿ. ಪ್ರಸಾದನ ನಾವು ಉಣುವುದಕ್ಕಿಂತಲೂ ನಾವ್ ಹೆಂಗ್ ಮಾಡ್ತಿರ್ತೀವಿ ನೋಡ್ರಿ, ಅದರ ಗುಣಗಳು ನಾವು ಮಾಡಿ ಹಾಕುದ್ ಮಕ್ಕಳಿಗೆ ಆಗ್ಲಿ ಅಥವಾ ಗುರುಗಳಿಗೆ ಆಗ್ಲಿ ಯಾವುದೇ ಆಗ್ಲಿ, ನಾವು ಮಾಡಿದವರ ನಾವ್ ಯಾವ ರೀತಿ ಮಾಡಿರ್ತೀವಿ ಅದರ ಮುಖಾಂತರ ಅವ್ರಿಗೆ ಅದು ಪ್ರಸಾದವನ್ನು ಅವ್ರಿಗೆ ಕಣ ಒಳಗ ಅಂಗಮಯ ಹೋಗಿ ಲಿಂಗಮಯವಾಗ್ಬೇಕಾದ್ರ ಪ್ರತಿಯೊಂದು ಕಣದೊಳಗನು ಬಸವ 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 ಅನ್ಬೇಕಾದ್ರ ಅದು ಬಹಳ ಪರಿಶ್ರಮ ಐತಿ. ಅಂದ್ರ ಉಣ್ಣೋರ್ಕಿಂತ ಬಡಸೋರ್ದ್ ಬಹಳ ಮುಖ್ಯ. ಹಂಗ ಪ್ರಸಾದ ತಿಂದವ್ರ ಬಾಳ ಪ್ರಸನ್ನ ಆಗೇ ಆಗ್ತೈತಿ, ಕೂಳು ತಿಂದವ್ರ ಬಾಳ ಹಾಳಾಗ್ತೈತಿ. ಇದು ಅನ್ನೋದ್ ಬೇಡ ನಮಗ. ಯಾಕಂದ್ರ ಪ್ರಸಾದ ಅಷ್ಟ ಮಾತಾಡೋಣ ಈಗ. ಅಂದ್ರ ಇಷ್ಟಲಿಂಗಕ್ಕೆ ಶ್ರದ್ಧೆಯಿಂದ ಅರ್ಪಿಸಿ ನಂತರ ಸ್ವೀಕರಿಸುವ ಆಹಾರ ಅದು ವಸ್ತುಗಳೇ ಪ್ರಸಾದ. ನಮಗ್ ಮಾತಾಜಿಯವ್ರು ಹೇಳಿಕೊಟ್ಟಾರ್ಲ, ಅಂದಂದಿನ ಆಹಾರವನ್ನು ತಂದೆಯಂದದಿ ನೀಡಿ ಎಂದೆಂದು ಎಂಬಗಳ ಸಲಹುತ್ತಲಿರುವ ಇಂಬಿಯ ಜಗದೊಡೆಯ ನನ್ನ ನಾನರ್ಪಿಸುವೆ ಎಂಬ ಶರಣಾಗತಿ ಭಾವದಿಂದ ನೈವೇದ್ಯ ನೀಡುವೆ. ನಾವು ಯಾವಾಗಲೂ ಶರಣಾಗತಿ ಭಾವದಿಂದ, ಭಕ್ತಿ ಭಾವದಿಂದ ನಾವು ಇಷ್ಟಲಿಂಗಕ್ಕೆ ನೈವೇದ್ಯವನ್ನು ನೀಡಿ ನಾವು ಅದು ತಗೊಳ್ಳೋದು ಅದು ಪ್ರಸಾದ. ಪ್ರಸಾದವನ್ನು ಕೇವಲ ಊಟ ಅಥವಾ ತಿಂಡಿಯನ್ನು ಪರಿಗಣಿಸುವುದಿಲ್ಲ, ಅದಕ್ಕೊಂದು ದೈವಿಕ ಸ್ಥಾನಮಾನವಿದೆ. ಇಲ್ಲಿ ಪ್ರತಿಯೊಬ್ಬ ಶಿವಭಕ್ತನೂ ಮೊದಲು ತಾನು ತಿನ್ನುವ ಆಹಾರವನ್ನು ಇಷ್ಟಲಿಂಗಕ್ಕೆ ಅರ್ಪಿಸಿ ನಂತರ ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಬೇಕು. ನಾವು ನೋಡಿದೀವ್ರಿ, ಊಟಕ್ಕದು ಎಲ್ಲಾ ಕೂತಾಗ ಎಲ್ಲ ಕಡೆ ಕಾರ್ಯಕ್ರಮದಾಗದು ನಾವು ಊಟಕ್ಕೆ ಕೂತೀವಿ ಅಂದ್ರೆ ಮೊದಲ ಏನೈತಿ, ಲಿಂಗಕ್ಕೆ ಅರ್ಪಿತ ಮಾಡ್ತೀವಿ. ಮೌನದಲ್ಲಿಂಬುದು ಆಚಾರವಲ್ಲ, ಲಿಂಗಾರ್ಪಿತ ಮಾಡಿದ ಬಳಿಕ ವೃತ್ತಿಗೊಮ್ಮೆ ಶಿವ ಶರಣ ಎನ್ನುತ್ತಿರಬೇಕು. ಕರ್ಣ ವೃತ್ತಿಗಳಡಗುವವು ಕೂಡಲ ಸಂಗನ ದೇವನ ನೆನೆಯುತ್ತ ಉಂಡಡೆ.
ಆಯಿತು ಬಸವ ನಿನ್ನಿಂದ ಗುರು ಸ್ವಾಯತ್ತವೆನಗೆ, ಆಯಿತು ಬಸವ ನಿನ್ನಿಂದ ಲಿಂಗ ಸ್ವಾಯತ್ತವೆನಗೆ, ಆಯಿತು ಬಸವ ನಿನ್ನಿಂದ ಪ್ರಸಾದ ಸ್ವಾಯತ್ತವೆನಗೆ, ಇಂತಿ ಚತುರ್ವಿಧ ಸ್ವಾಯತ್ತವ ನೀನೇ ಮಾಡಿದೆ ಆಗಿ ನಮ್ಮ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದಿರಲ್ಲ ಸಂಗನ ಬಸವಣ್ಣ. ಅಂದ್ರೆ ನಾವು ಯಾವಾಗ್ಲೂ ಊಟ ಪ್ರಸಾದವನ್ನ ಮಾಡುವಾಗ ನಾವು ಭಕ್ತಿ ಭಾವದಿಂದ ಪ್ರೇಮದಿಂದ ಉಣ್ಬೇಕು. ಅಂದ್ರ ಈಗ ನಾವು ಟಿವಿ ನೋಡ್ಕೋತಾಗ್ಲಿ ಮೊಬೈಲ್ ನೋಡ್ಕೋತಾವಾಗ್ಲಿ ಉಣ್ಲಿಕ್ಕೆ ಹೋಗ್ಲೇಬಾರದು. ಯಾವಾಗಲೂ ಸಮಾಧಾನಿಯಾಗಿ ಶಾಂತದಿಂದ ನಾವ್ ಹೆಂಗ್ ಉಂಡಿರ್ತೀವಿ ಹಂಗೆ ನಮ್ದು ಅದು ಒಳಗಡೆ ಜೀರ್ಣ ಆಗ್ತದೆ. ಅಂದ್ರ ಪ್ರಸಾದದೊಳಗ ಮತ್ತೇನ 3 ಪ್ರಕಾರಗಳು. ಮಹಾಪ್ರಸಾದ ಅಂದ್ರ ಗುರು ಹಿರಿಯರ ಜಂಗಮರು ಅರ್ಪಿಸಿ. ಅಂದ್ರೆ ಈಗ ಯಾರಾದ್ರೂ ನಮ್ಮಲ್ಲಿ ಗುರುಗಳು ಬಂದ್ರಂದ್ರ ನಾವು ಏನಾದ್ರೂ ಒಂದ್ ವಸ್ತುಗಳನ್ನ ಅವ್ರಿಗೆ ಹಣ್ಣುಗಳನ್ನು ಹೋಗಿ ಕೊಟ್ಟಿರ್ತೀವಿ, ಅದು ನಮಗ್ ವಾಪಸ್ ಅವ್ರ ಹಸ್ತದಿಂದ ಅದು ನಮ್ಮ ಪ್ರಸಾದವಾಗಿ ಬರ್ತೈತಿ. ಅಂದ್ರ ಅದು ಗುರು ಹಿರಿಯರಿಗೆ ಸಮರ್ಪಿಸಿ ಅವರ ಅನುಗ್ರಹದಿಂದ ಪಡೆಯುವ ಪ್ರಸಾದ. ಆಮೇಲೆ ಎರಡನೇದು ತ್ರಿವಿಧ ಪ್ರಸಾದ. ಅಂದ್ರೆ ಅದ್ರೊಳಗ ಭಾಗಗಳು ಕಳಾ ಪ್ರಸಾದ ಅಂದ್ರ ಜ್ಞಾನದ ಮೂಲಕ ಪಡೆಯುವುದು. ಅಂದ್ರೆ ಈಗ ನಾವು ಎಲ್ಲರೇ ಪ್ರವಚನಕ್ಕದು ಪುರಾಣಕ್ಕದು ನಾವು ಹೋಗ್ತಿದ್ದೀವ್ರಿ ಸಣ್ಣವ್ರಿದ್ದಾಗ, ಅವಾಗ ಅಲ್ಲಿ ಆಡ ಭಾಷೆ ಒಳಗ್ ಹೇಳ್ಬೇಕಂದ್ರ ಆಯ್ತಲ್ಲಿ ಹೊಟ್ಟಿ ಪ್ರಸಾದ ಐತಿ, ನೆತ್ತಿ ಪ್ರಸಾದ ಐತಿ ಅಂತ ಹೇಳ್ತಿದ್ರು. ಹಂಗ ಜ್ಞಾನದ ಮೂಲಕ ಪಡೆಯುವ ಪ್ರಸಾದನೂ ಕಳಾ ಪ್ರಸಾದ. ಆಮೇಲೆ ಅಂಗ ಪ್ರಸಾದ ಅಂದ್ರೆ ಶ್ರದ್ಧೆಯಿಂದ ಸ್ವೀಕರಿಸುವುದು. ನಾವ್ ಯಾವಾಗಲೂ ಶ್ರದ್ಧೆ ಭಕ್ತಿಯಿಂದ ಅದ ಹೇಳಿದ್ರಲ್ಲ, ಟಿವಿ ನೋಡ್ಕೋತ ಮೊಬೈಲ್ ನೋಡ್ಕೋತ ಏನಾದ್ರೂ ಲಕ್ಷ್ಯ ಬೇರೆ ಕಡೆ ಇಟ್ಕೊಂಡು ನಾವು ಪ್ರಸಾದ ಮಾಡಿದ್ದೆ ಆದ್ರ ಅದು ಪ್ರಸಾದ ಆಗಂಗಿಲ್ಲ. ಅದು ಅಂದ್ರ ನಾವ್ ರೀತಿಯಿಂದ ನಾವು ಭಕ್ತಿಯಿಂದ ಪ್ರೇಮದಿಂದ ಮಾಡಿದ್ದೆ ಆದ್ರ ಅದು ನಮಗ ಶಿವಪ್ರಸಾದ ಆಗ್ತೈತಿ. ಆಮೇಲೆ ಮೂರನೇದು ಭಾವ ಪ್ರಸಾದ ಅಂದ್ರ ಭಾವ ತುಂಬಿ. ಅಂದ್ರ ಈಗ ಭಾವ ಅಂದ್ರೆ ಏನ, ಭಕ್ತಿ ಒಳಗ ಭಾವನೆ ಇರ್ಬೇಕಂತಾರ. ಭಕ್ತಿ ಅಂದ್ರೆ ಏನ, ಬರೇ ನಾವು ಅನ್ನ ಮಾಡ್ತೀವಿ, ಅನ್ನದೊಳಗ ನಾವು ಉಪ್ಪಿರ್ಲಿಕ್ಕಂದ್ರ ಅದು ಟೇಸ್ಟ್ ಹೆಂಗ್ ಕೊಡಂಗಿಲ್ಲಲ್ಲ, ಹಂಗ ಅನ್ನದೊಳಗ ಉಪ್ಪಿತ್ತಂದ್ರ ಅದಕ್ಕ ಭಾವನೆ ಒಳಗ್ ಭಕ್ತಿ ಇರ್ತೈತ್ರಿ. ಭಕ್ತಿ ಅಂದ್ರ ಭಾವನೆ ಅಂದ್ರ ಉಪ್ಪಿದ್ದಂಗ. ಅಂದ್ರ ಭಕ್ತಿಯಿಂದ ಅನುಭವಿಸುವುದು. ಭಕ್ತಿಯಿಂದ ಹೆಂಗಪ್ಪಾ ಅನುಭವಿಸುವುದು ಅಂದ್ರ, ಈಗ ಸಿದ್ದೇಶ್ವರ ಸ್ವಾಮಿಗಳು ಒಂದ್ ಮಾತು ಹೇಳ್ತಿದ್ದಾರೆ, ನಾವು ನೀರಡಿಸಿ ಆದಾಗ ನಾವ್ ನೀರ್ ಕುಡುದಿವ ಅಂದ್ರೆ ಎಷ್ಟ್ ಆನಂದ ಆಗ್ತೈತಿಪಾ. ನಿದ್ದೆ ಬಂದಾಗ ನಾವ್ ನಿದ್ದೆ ಮಾಡಿ ಎದ್ದ ಕೂಡಲೇ ನಮ್ಗೆ ಎಷ್ಟ್ ಆನಂದ ಆಗ್ತೈತಿ. ಆದಾಗ ನಾವು ಪ್ರಸಾದವನ್ನು ಮಾಡಿದೀವಂದ್ರ ನಮಗ ಆನಂದ ಪರಮಾನಂದ ಆಗ್ತೈತಿ. ಇದ ಹೇಳಿದ್ರಲ್ಲ, ಪ್ರಸಾದವೇ ಪರಿಪೂರ್ಣ, ಪ್ರಸಾದವೇ ಪರಮಾನಂದ. ಹಂಗ ಪ್ರಸಾದವನ್ನ ನಾವು ಅನುಭವಿಸಿದ್ದೇ ಆದ್ರ ನಮಗ ಭಕ್ತಿಯಿಂದ ಅನುಭವಿಸಿದ್ವಂದ್ರ ಅದೇ ಭಾವ ಪ್ರಸಾದ. ಅಂದ್ರ ಶರಣರ ಪ್ರಸಾದ ಎಂದರೆ ಶಿವನ ಅನುಗ್ರಹ, ಕೃಪೆ, ದಯೆ. ಭಕ್ತನು ತನ್ನ ಜೀವನದಲ್ಲಿ ದೊರೆಯುವ ಅನ್ನ ಸಂಪತ್ತು, ಜ್ಞಾನ ಶಕ್ತಿ ಮುಂತಾದ ಎಲ್ಲವನ್ನು ಶಿವನ ಕೊಡುಗೆ ಎಂದು ತಿಳಿಯಬೇಕು. ಏನಾದ್ರೂ ನಾವು ಹೊಸಾದ ವಸ್ತು ತರ್ಲಿ, ನಾವು ಜ್ಞಾನವನ್ನು ಪಡ್ಕೊಲಿ, ಅನ್ನ ಸಂಪತ್ತು ಸಿಗ್ಲಿ, ಭಗವಂತ ನಮಗ್ ಏನೇ ಕೊಟ್ಟಿದ್ರುನು ಅದು ಅದು ಶಿವನ ಪ್ರಸಾದ ಅಂತ ತಿಳ್ಕೊಬೇಕು. ಅದನ್ನ ನಾವು ಚಿಕ್ಕವರಿದ್ದಾಗಲಿ ನಾವು ಏನಾದ್ರು ಒಂದ್ ಹೊಸ ಬಟ್ಟೆಯನ್ನು ತರ್ಲಿಕ್ಕೆ ಸಕರೆ ನಾವು ಅದನ್ನ ಬಸವಣ್ಣವ್ರಿಗೆ ಅರ್ಪಿಸಿ ಅದ್ರ ವಿಭೂತಿ ಹಚ್ಚಿ ಅದು ನಿನ್ನ ಕೊಡುಗೆಯಿಂದ ಬಂದಿದ್ದಪ್ಪ ಅಂತ ಹೇಳಿ ಅದನ್ನ ಮೊದಲ ಮಯವಾಗಿ ನಾವು ಬಳಸ್ಬೇಕು. ಅದ್ರಾಗ ಅಂದ್ರ ಅರ್ಪಣೆಯ ಭಾವನ, ಆ ಪ್ರಸಾದದೊಳಗ ಅರ್ಪಣೆಯ ಭಾವನ. ಭಕ್ತನು ತಾನು ಗಳಿಸಿದ್ದನ್ನು ಕೇವಲ ತನ್ನ ಸ್ವಾರ್ಥಕ್ಕಾಗಿ ಬಳಸದೆ ಮೊದಲು ಶಿವನಿಗೆ ಅರ್ಪಿಸಿ ನಂತರ ಅದನ್ನು ಪ್ರಸಾದವೆಂದು ಸ್ವೀಕರಿಸಬೇಕು. ಇದರಿಂದ ಇದು ನನ್ನದು ಎಂಬ ಅಹಂಕಾರ ಕಡಿಮೆ ಮಾಡುತ್ತದೆ. ಅಂದ್ರೆ ಈಗ ನಾವು ಬರಾಗೇನು ತಂದಿರಂಗಿಲ್ಲ, ಹೋಗಾಗೇನು ಒಯ್ಯಂಗಿಲ್ಲ, ಈ ನಡು ಮಧ್ಯೆನೆ ನಮಗ್ ಭಗವಂತ ಕೊಟ್ಟಿರ್ತಾನ. ಅದನ್ನ ನಾವು ನಂದಂತ ತಿಳ್ಕೊಳಲ್ದ, ಇದು ನಿನ್ನ ಕೃಪೆಯಿಂದ, ನಿನ್ನ ಪ್ರಸಾದದಿಂದ, ನಿಮ್ಮ ಆಶೀರ್ವಾದದಿಂದ ನಮಗ್ ಬಂದೈತಪ್ಪಾ ಅಂತ ಹೇಳಿ ನಾವು ಅರ್ಪಿಸಿ ನಾವು ಉಪಯೋಗ ಮಾಡಿದ್ದೆ ಆದ್ರ ನಮ್ಮಲ್ಲಿ ಅಹಂಕಾರ ಭಾವನೆ ಬೆಳೆಯಂಗಿಲ್ಲ. ಅದೇ ಅಂದ್ರ ಪ್ರಸಾದಕ್ಕ ದಾಸೋಹದ ಸಂಬಂಧನೂ ಐತದ್ರಿ. ಹೆಂಗಪ್ಪಾ ಅಂದ್ರ ಪ್ರಸಾದ ತತ್ವವು ದಾಸೋಹದೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ತಾನು ಪಡೆದದ್ದನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು, ಹಸಿದವರಿಗೆ ಅನ್ನವನ್ನು ನೀಡುವುದು, ಅಗತ್ಯವಿರುವವರಿಗೆ ಸಹಾಯ ಮಾಡುವುದು, ಇವೆಲ್ಲವೂ ಪ್ರಸಾದದ ವಿಶಾಲ ಅರ್ಥವನ್ನು ಬರುತ್ತದೆ. ನೋಡ್ರಿ, ನಾವ್ ಏನೇ ಇರ್ಲಿರಿ ನಮ್ಮಲ್ಲಿ ನಾವು ಅಗತ್ಯವಿರುದವ್ರಿಗೆ, ಹಸಿದವರಿಗೆ ಅನ್ನವನ್ನ ನೀಡಬೇಕು. ಮತ್ತ ಅವ್ರು ಏನೋ ಒಂದು ಕಷ್ಟ ಕಾರ್ಪಣ್ಯಗಳು ಬಂದಿರ್ತಾವ, ಅವ್ರಿಗೆ ನಾವು ಜ್ಞಾನದ ಮುಖಾಂತರ, ಈಗ ನಾವೆಲ್ಲಾ ವಚನಗಳು ಓದ್ತೀವಿ, ವಚನಗಳನ್ನ ನಾವು
ಅಧ್ಯಯನ ಮಾಡ್ತೀವಿ ಅಂದ್ರ ನಮಗ್ ಸ್ವಲ್ಪ ಈ ತಿಳುವಳಿಕೆ ಇರ್ತೈತಿ. ಅದನ್ನ ನಾವು ಜ್ಞಾನವನ್ನ ಅವ್ರಿಗೆ ಹಂಚ್ಕೋಬೇಕ್ರಿ. ಹಿಂಗ ಆಗ್ತೈತಿ, ನಮಗ ಕಷ್ಟ ಸುಖಗಳು ಬಂದಾಗ ಜ್ಞಾನವನ್ನ ಮುಖಾಂತರ, ಹಸಿದವರಿಗೆ ಅನ್ನವನ್ನು ಕೊಡುವುದರ ಮುಖಾಂತರ ಹಿಂಗ ನಾವ್ ಮಾಡ್ಕೋತಿದ್ದೀವಿ ಆದ್ರ ನಮ್ಮ ಪ್ರಸಾದದ ವಿಶಾಲ ಅರ್ಥ ನಮ್ಮಲ್ಲಿ ಬರ್ತೈತಿ. ಆಮೇಲೆ ಪ್ರಸಾದದ ಮನೋಭಾವ. ಶರಣರ ಜೀವನದಲ್ಲಿ ಬಂದದ್ದು ಪ್ರಸಾದ, ಹೋದದ್ದು ಪ್ರಸಾದ ಎಂಬ ಮನೋಭಾವ ಮುಖ್ಯ. ಕಷ್ಟ ಸುಖ ದುಃಖ ಲಾಭ ನಷ್ಟ ಎಲ್ಲವನ್ನು ಶಿವನ ಇಚ್ಛೆಯಿಂದ ಸ್ವೀಕರಿಸಬೇಕು. ಅಂದ್ರೆ ಈಗ ಬಂದಿದ್ದೇ ಪ್ರಸಾದ, ಹೋದದ್ದ ಪ್ರಸಾದ. ಏನಾದ್ರೂ ನಮಗೊಂದ್ ಫಾಯ್ದಾ ಆಯ್ತಪ್ಪ, ಅದು ನಮಗ ಖುಷಿ ಕೊಡ್ತೈತಿ. ಏನಾದ್ರೂ ಒಂದ್ ನುಕ್ಸಾನ್ ಆಯ್ತಂದ್ರ ನಾವ್ ದುಃಖ ಪಡ್ತೀವಿ. ಹಂಗ್ ಮಾಡ್ಬಾರ್ದಂತ್ರಿ. ಏನೇ ಒಂದ್ ಬಂದ್ರುನು ಅದು ಅಷ್ಟೇ, ಅಂದ್ರೆ ನಾವ್ ಒಂದೇ ಸಮಾನ ಆಗಿರ್ಬೇಕು. ಬಂದ್ರೆ ಎಂಬ ಮನೋಭಾವ ಮುಖ್ಯ. ಕಷ್ಟ ಸುಖ ದುಃಖ ಲಾಭ ನಷ್ಟ ಎಲ್ಲವನ್ನು ಶಿವನ ಇಚ್ಛೆಯಿಂದ ಸ್ವೀಕರಿಸಬೇಕು. ಅಂದ್ರೆ ಈಗ ಬಂದಿದ್ದೇ ಪ್ರಸಾದ, ಹೋದದ್ದ ಪ್ರಸಾದ. ಏನಾದ್ರೂ ನಮಗೊಂದ್ ಫಾಯ್ದಾ ಆಯ್ತಪ್ಪ, ಅದು ನಮಗ ಖುಷಿ ಕೊಡ್ತೈತಿ. ಏನಾದ್ರೂ ಒಂದ್ ನುಕ್ಸಾನ್ ಆಯ್ತಂದ್ರ ನಾವ್ ದುಃಖ ಪಡ್ತೀವಿ. ಹಂಗ್ ಮಾಡ್ಬಾರ್ದಂತ್ರಿ. ಏನೇ ಒಂದ್ ಬಂದ್ರುನು ಅದು ಅಷ್ಟೇ, ಅಂದ್ರೆ ನಾವ್ ಒಂದೇ ಸಮಾನ ಆಗಿರ್ಬೇಕು. ಬಂದ್ರೆ ಇಗುವುದಿಲ್ಲ, ಅಂದ್ರ ಹೋದ್ರ ಅಂದ್ರೆ ಏನಾದ್ರು ಕಳ್ಕೊಂಡಿವ್ ಅಂದ್ರ ಕಷ್ಟನು ದುಃಖನು ಪಡಬಾರ. ಯಾಕಂದ್ರ ನಮಗ್ ಇರ್ಲಿಕ್ಕನಾಯ್ತು, ಯಾರೇ ಸಿಕ್ಕಿರ್ತದಲ್ಲ ಅವ್ರಿಗೆರೆ ಉಪಯೋಗ ಆಗ್ತೈತಿ, ಅವ್ರಿಗೆರೆ ಅದು ಒಳ್ಳೇದಾಗ್ತೈತಿ ಅನ್ನೋದು ನಮ್ಮಲ್ಲಿ ಭಾವನೆ ಬರ್ಬೇಕಂತ. ಸುಖ ದುಃಖ ಲಾಭ ನಷ್ಟ ಎಲ್ಲವನ್ನೂ ಶಿವನ ಇಚ್ಛೆ ಎಂದು ಸ್ವೀಕರಿಸಿ ಸಮಚಿತ್ತದಿಂದ ಬದುಕುವುದು ಪ್ರಸಾದ ಭಾವವನ್ನು ಬೆಳೆಸುತ್ತದೆ. ಸಮಚಿತ್ತ ಭಾವದಿಂದ ನಾವು ಇರ್ಬೇಕಂತೆ. ಮತ್ತ ಅಹಂಕಾರ ನಿವಾರಣೆ. ಅಹಂಕಾರ ಹೆಂಗ ನಿವಾರಣೆ ಮಾಡ್ಬೇಕು ಆಗ್ತದ ಅಂದ್ರ, ಪ್ರಸಾದವು ಮನುಷ್ಯನಲ್ಲಿ ಅಹಂಕಾರ, ಸ್ವಾರ್ಥ, ಮಮಕಾರವನ್ನು ಕಡಿಮೆ ಮಾಡುತ್ತದೆ. ನಾನು ಸಂಪಾದಿಸಿದೆ, ನಾನು ಮಾಡಿದೆ ಎನ್ನುವ ಭಾವನೆಯ ಬದಲು ಶಿವನೇ ಕೃಪೆಯಿಂದ ನನಗೆ ದೊರೆತೀತು ಎಂಬ ವಿನಯವು ಅಂದ್ರ, ಈಗ ನೋಡ್ಲ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂದಂಗ, ನಾವ್ ಏನಾದ್ರೂ ಒಂದು ನಮಗ ದೊರೆತಿತ್ತಂದ್ರ ಅದನ್ನ ನಾವು ಶಿವನ ಕೃಪೆ ನಿನ್ನಿಂದ ದೊರೆತದಪ್ಪ ಇದು ಅಂತ ಹೇಳಿ ಎಂಬ ನಮ್ಮಲ್ಲಿ ವಿನಯ ಭಾವ ಇರ್ಬೇಕತ್ರಿ. ವಿನಯ ಅಂದ್ರ ಬಹಳ ಮುಖ್ಯ. ವಿದ್ಯೆಗಿಂತ ವಿನಯ ದೊಡ್ಡದು. ವಿನಯದಿಂದ ವಿದ್ಯೆಗೆ ಬೆಲೆ ಬರ್ತೈತ್ರಿ. ಅಂದ್ರೆ ನಾವ್ ಯಾವಾಗಲೂ ಸಣ್ಣವರಾಗಿ ತಗ್ಗಿ ಬಗ್ಗಿ ದೊಡ್ಡವ್ರಿಗೆ ಗೌರವವನ್ನು ಕೊಟ್ಕೋತ ನಾವ್ ಬದುಕಬೇಕಾಗ್ತೈತಿ. ಅದಕ್ಕ ವಿನಯ ಭಾವ ಅಂತಾರ. ಸರಳವಾಗಿ ಹೇಳುವುದಾದರೆ, ಪ್ರಸಾದವೆಂದರೆ ಕೇವಲ ದೇವರಿಗೆ ಅರ್ಪಿಸಿದ ಆಹಾರವಲ್ಲ, ಶಿವನಿಂದ ದೊರೆತ ಎಲ್ಲವನ್ನು ಶಿವನ ಕೃಪೆಯೆಂದು ಭಾವಿಸಿ ಅದನ್ನು ಸ್ವೀಕರಿಸಿ ಸಾಧ್ಯವಾದಷ್ಟು ಇತರರೊಂದಿಗೆ ಬದುಕುವ ಶಿವಭಾವವೇ ಪ್ರಸಾದ. ನೋಡ್ರಿ, ಹಂಚಿಕೊಳ್ಳು ತಿನ್ಬೇಕಂದ್ರ ನಮ್ಗ ಅಪ್ಪ ಬಸವಣ್ಣವ್ರ ವಚನ ನೆನಪು ಬರ್ತೈತಿ. ಕಾಗೆ ಒಂದಗಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನೆಲ್ಲ, ಕೋಳಿ ಒಂದು ಗುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗೆ ಕೋಳಿಗಿಂತ ಕರಕಷ್ಟ ಕುಡಲ ಸಂಗಮ ದೇವ ಅಂದಂಗ, ಆ ಕಾಗೆಗೆ ಇರುವಂತಾದ ಭಕ್ತಿ ನಮ್ಮಲ್ಲಿ ಇರ್ಲಿಕ್ಕಂದ್ರ ಅದಕ್ಕಿಂತ ನಾವ್ ಕನಿಷ್ಠರಾಗ್ತೀವಿ ಅಂತ ಹೇಳಿ ಹೆಂಗ ಅಪ್ಪ ಬಸವಣ್ಣನವ್ರು ಹೇಳ್ಯಾರಲ್ಲ, ಭಕ್ತಿ ಭಾವ ನಮ್ಮಲ್ಲಿ ಇರ್ಬೇಕತ್ತ. ಹಂಗ ಪ್ರಸಾದನ ನಾವು ಹಂಚಿಕೊಂಡು ತಿನ್ನುವುದನ್ನ ಕಲಿಬೇಕು. ಅಷ್ಟಾವರಣಗಳಲ್ಲಿ ಪ್ರಸಾದವು ಭಕ್ತನಿಗೆ ಸ್ವಾರ್ಥದಿಂದ ದಾಸೋಹದ ಕಡೆಗೆ, ಅಹಂಕಾರದಿಂದ ವಿನಯದ ಕಡೆಗೆ ಕರೆದೊಯ್ಯುವುದ ಸಾಧನೆಯಾಗಿದೆ. ಅಷ್ಟಾವರಣಗಳಲ್ಲಿ ಪ್ರಸಾದ ಏನೈತ್ರಿ, ಇದ ಸ್ವಾರ್ಥ ಬುದ್ಧಿಯಿಂದ ದಾಸೋಹದ ಕಡೆಗೆ, ಅಹಂಕಾರದಿಂದ ವಿನಯದ ಕಡೆಗೆ ಕರೆದೊಯ್ಯುವ ಸಾಧನೆಯಾಗಿದೆ. ಮತ್ತೇನ ಶರಣ ತತ್ವದಲ್ಲಿ ನೋಡ್ರಿ, ಶರಣರ ತತ್ವದಾಗ ಹೆಂಗ್ ಬರ್ತೈತಪ್ಪ ಅಂದ್ರ, ನನ್ನದು ಎನ್ನುವ ಭಾವವನ್ನು ಬಿಟ್ಟು ನನಗೆ ದೊರೆತದ್ದೆಲ್ಲಾ ಶಿವನ ಕೃಪೆ ಎಂದು ತಿಳಿದು ಸ್ವೀಕರಿಸುವುದು ಪ್ರಸಾದ ಭಾವ. ಏನೇ ಸಿರ್ಲಿರದ, ಅನ್ನ ಸಿಕ್ಕರೆ ಶಿವನ ಪ್ರಸಾದ, ಜ್ಞಾನ ದೊರೆತರೆ ಶಿವನ ಪ್ರಸಾದ, ಸಂಪತ್ತು ದೊರೆತರೆ ಶಿವನ ಪ್ರಸಾದ, ಕೆಲಸ ಮಾಡುವ ಶಕ್ತಿ ದೊರೆತರೆ, ನೋಡ್ರಿ ಕೆಲಸ ಮಾಡ್ಲಕ್ಕ ಶಕ್ತಿ ಬಹಳ ಮುಖ್ಯ ಐತ್ರಿ. ಈಗ ಎಲ್ಲಾ ನಾವ್ ಮಾಡ್ಸ್ಕೋಬಹುದು, ಖರೆ ಕೆಲಸ ಮಾಡುವ ಶಕ್ತಿ ಎಲ್ಲಾ ಸಿಗುವುದು ಅದು ಎಲ್ಲಾ ಶಿವನ ಪ್ರಸಾದ. ಜೀವನವೇ ಇವೆಲ್ಲಾ ಇದ್ವು ಅಂದ್ರ ನಮ್ಮಲ್ಲಿ ಏನೈತಿ, ನಮ್ಮ ಜೀವನ ಒಂದ್ ಪ್ರಸಾದಮಯವಾಗಿಬಿಡ್ತೈತಿ. ಮನುಷ್ಯನ ಜೀವನದಲ್ಲಿ ದೊಡ್ಡ ಸಮಸ್ಯೆ ಅಹಂಕಾರ, ಮಮಕಾರ, ನಾನು ಮಾಡಿದೆ, ನಾನು ಸಂಪಾದಿಸಿ, ಇದು ನನ್ನ ಹಣ, ಇದು ನನ್ನ ಜ್ಞಾನ, ಇದು ನನ್ನ ಮನೆ ಎಂದು ನಾವು ಭಾವಿಸುತ್ತೇವೆ. ಆದರೆ ಪ್ರಸಾದ ತತ್ವವು ಹೇಳುವುದು, ನಿನಗೆ ದೊರೆತದ್ದು ಶಿವನ ಅನುಗ್ರಹ, ಅದನ್ನು ನಿನ್ನ ಸ್ವಾರ್ಥಕ್ಕೆ ಮಾತ್ರ ಬಳಸಬೇಡ. ಇದರಿಂದ ಮನುಷ್ಯನಲ್ಲಿ ವಿನಯ
ಬೆಳೆಯುತ್ತ ಅಂದ್ರ ಈಗ ಬರೇ ನಾವು ಅದ ಹೇಳ್ತಿರ್ಲಿಲ್ಲ, ಇದೆಲ್ಲಾ ಏನೇ ಇರ್ಲಿ ಅದ ನಮಗ್ ಕೊಟ್ಟಾನಂದ್ರ ಆ ಭಗವಂತ ಅಂದ್ರ ಎಲ್ಲಾ ಕಡೆ ದೇವರುಗಳು ಇರಂಗಿಲ್ಲ. ಎಲ್ಲಾ ಅಂದ್ರ ಒಬ್ಬೊಬ್ರು ಒಂದೊಂದ್ ಕಡೆ ಯಾಕಂತ ಒಳ್ಳೆಯ ಜನ ಹುಟ್ಟಿಸಿರ್ತಾನಂದ್ರ ಇವ್ರ ಜೊತೆ 4 ಮಂದಿ ಬೆರೀಲಿ, 4 ಮಂದಿಯೊಳ ಜೊತೆ ಇವ್ರು ಬೆಳ್ತಾರಂದ್ರ ಜ್ಞಾನ ದಾಸೋಹ, ಅನ್ನ ದಾಸೋಹ, ಸಂಪತ್ತು ಹಿಂಗೆಲ್ಲಾ ಮಾಡ್ಲಾಕಂತೇಳಿ ಭಗವಂತ ಎಲ್ಲಾರು ಒಬ್ಬರೊಳಗ್ ಸೃಷ್ಟಿ ಮಾಡಿ ಹುಡ್ಸಿರ್ತಾನಂತ. ಅದ ವಿನಯದಿಂದ ನಾವು ಬದುಕುವುದನ್ನ ಕಲಿಬೇಕು. ಬಸವಣ್ಣನವರ ಚಿಂತನೆಯಲ್ಲಿ ಕಾಯಕಕ್ಕೆ ಬಹಳ ಮಹತ್ವವಿದೆ. ಮನುಷ್ಯನು ಪ್ರಾಮಾಣಿಕವಾಗಿ ದುಡಿಯಬೇಕು. ದುಡಿಮೆಯಿಂದ ಬಂದ ಸಂಪಾದನೆಯನ್ನು ತನ್ನ ಸ್ವಾರ್ಥಕ್ಕಾಗಿ ಮಾತ್ರ ಬಳಸಬಾರದು. ಅಂದ್ರೆ ಈಗ ಕಾಯಕದಂದ್ರ ನಮಗ 12ನೇ ಶತಮಾನದ ಅನುಭವ ಮಂಟಪ ನೆನಪು ಬರ್ತೈತ್ರಿ. ಯಾಕಂದ್ರ ಅವಾಗೇನ ಕಾಯಕ ಮಾಡುದು, ಕಾಯಕದಿಂದ ಬಂದದ್ದನ್ನ ಅದನ್ನ ಮಾರ್ಕೊಂಡ್ ಬಂದ ದಾಸೋ ಮಾಡುದು, ಎಲ್ಲಾ ಶರಣರಿಗೆ ಪ್ರಸಾದ ಮಾಡಿ ತಾವ್ ಪ್ರಸಾದ ಮಾಡುದು. ಹಂಗ ಕಾಯಕದ ಮಹತ್ವ. ಕಾಯಕ ಅಂದ್ರೇನ ಪ್ರಾಮಾಣಿಕವಾಗಿ ದುಡಿಯುವುದು. ಕಾಯಕ ಅಂದ್ರ ಕೆಲಸ ಬೇರೆ, ಕಾಯಕ ಬೇರೆ. ನಾವ್ ಯಾವಾಗ ಪ್ರಾಮಾಣಿಕತೆಯಿಂದ ನಿಯತದಿಂದ ನಾವು ದುಡಿತೀವಿ ಅವಾಗ ಅದು ಕಾಯಕ ಆಗ್ತೈತಿ. ಪ್ರಸಾದ ದುಡಿಮೆಯಿಂದ ದೊರೆಯುವುದನ್ನು ಶಿವನ ಕೃಪೆ ಎಂದು ಭಾವಿಸಬೇಕು. ದಾಸೋಹ ಅದರಲ್ಲಿ ಅಗತ್ಯವಿರುವುದನ್ನು ಇತರರಿಗೆ ಹಂಚಿಕೊಳ್ಳುವುದು. ಇದು ಶರಣರ ಜೀವನದಲ್ಲಿ ಪ್ರಮುಖ ಸಂದೇಶ. ನೋಡ್ರಲ್ಲ, ಎಲ್ಲಾ ಶರಣರ ಐದಕ್ಕಿ ಮಾರಯ್ಯ, ಮೌಳಿಗೆ ಮಾರಯ್ಯ ಎಲ್ಲಾರು ಏನ್ ಮಾಡ್ತಿದ್ರಲ್ಲಿ ಅನುಭವ ಮಂಟಪದಾಗ ಬಂದದ ಕಾಯಕ ಮಾಡೋದು, ಬಂದದ ಹಣದಿಂದ ಅದನ್ನ ದಾಸೋಹ ಮಾಡುದು, ಎಲ್ಲಾರಿಗೂ ಪ್ರಸಾದ ಮಾಡಿ ಆಮೇಲೆ ತಾವು ಶರಣರೆಲ್ಲಾ ಏನ್ ಮಾಡ್ತಿದ್ರು, ದಾಸೋಹ ಮಾಡ್ತಿದ್ರು. ಪ್ರಸಾದ ಸ್ವೀಕರಿಸುವುದಲ್ಲಿ ಅಂದ್ರ ಬರೇ ಪ್ರಸಾದ್ ಸ್ವೀಕರಿಸಿದೀವಿ ಅಂದ್ರ ನಮ್ಗ ಮುಗಿಯಂಗಿಲ್ಲತ್ರಿ ಅದ. ಅದರಿಂದ ಏನೈತಿ, ದಾಸೋಹದಲ್ಲಿ ಪರಿಪೂರ್ಣವಾಗ್ತೈತಿ ಅತ್ತ. ಅಂದ್ರ ನಮಗ ಅನ್ನ ದೊರೆತಿದೆ ಎಂದರೆ ನಾವು ಮಾತ್ರ ತಿನ್ನುವುದಲ್ಲ, ಹಸಿದವರಿಗೆ ಅನ್ನ ನೀಡಬೇಕು. ನಮಗೆ ಜ್ಞಾನ ದೊರೆತಿದೆ ಎಂದರೆ ಅದನ್ನು ನಮ್ಮಲ್ಲೇ ಇಟ್ಟುಕೊಳ್ಳಬಾರದು, ಇನ್ನೊಬ್ಬರಿಗೆ ಕಲಿಸಬೇಕು. ಈಗ ಜ್ಞಾನ ನಮ್ಮ ಜ್ಞಾನವನ್ನು ಎಷ್ಟ್ ಇರ್ತೈತಿ ನೋಡ್ರಿ, ಅದನ್ನ ನಮಗ ಮತ್ತೊಬ್ಬರಿಗೆ ಹಂಚಬೇಕು. ಅಂದ್ರ ಅಂತರಂಗದಲ್ಲಿ ಅರಿವಾದಡೇನು ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಕ್ಕ ಅಂದಂಗ ನಮ್ಗೆ ಏನೇ ಇರ್ಲಿ ಅದ ಅರಿವು, ಅದನ್ನ ನಾವು 4 ಮಂದಿಗೆ ಹಂಚಬೇಕು. ಇದು ಒಂದ ದಾಸೋಹ. ಇನ್ನೊಬ್ಬರಿಗೆ ಕಲಿಸಬೇಕು. ನಮಗೆ ಹಣ ದೊರೆತಿದೆ ಎಂದರೆ ಅಗತ್ಯವಿರುವವರಿಗೆ ಸಹಾಯ ಮಾಡಬೇಕು. ಪಡೆದದ್ದು ಪ್ರಸಾದ ಹಂಚಿಕೊಂಡು ದಾಸೋಹ. ಅಂದ್ರ ಈಗ ನಾವ್ ಏನೇ ಒಂದ್ ನಮ್ಗ ಒಂದ್ 100 ರೂಪಾಯಿ ಇತ್ತಂದ್ರ ನಾವು ಪ್ರತಿ ತಿಂಗಳ ನಾವು 1% ಅಂದ್ರ ಆಗ್ಲಿ ನಾವು ಕಷ್ಟದೊಳಗೆ ಇದ್ದವ್ರಿಗೆ ಯಾರಾಗಿ ಸಹಾಯ ಇತ್ತಂದ್ರ ಅದನ್ನ ನಾವು ಮಾಡಲೇಬೇಕು. ಇನ್ನಂದ್ರ ನೋಡ್ರಲ್ಲ, ಪಡೆದದ್ದು ಪ್ರಸಾದ, ಹಂಚಿಕೊಂಡದ್ದು ದಾಸೋಹ. ಪಡೆದಿದ್ದಂದ್ರ ನಾವ್ ಈಗ ನಮಗ್ ಯಾರ ಏನ್ರ ಕೊಟ್ರಂದ್ರ ನಮಗ ಅದ ನಮ್ಗ್ ಖುಷಿ ಆಗ್ತೈತಿ. ಆದ್ರ ನಾವ್ ಹಂಚಿದ್ವಂದ್ರ ಅದು ದಾಸೋಹ ಆಗ್ತೈತಿ. ನಾವ್ ತಗೊಂಡ್ರ ನಾವ್ ಖುಷಿ ಪಡೋಕಿಂತ ಹಂಚಿ ನಾವು ಖುಷಿ ಪಡ್ಬೇಕತ್ರಿ. ಹಂಗ ಪ್ರಸಾದ ಮತ್ತು ಸಮಾನತೆ. ಪ್ರಸಾದದಿಂದ ಸಮಾನತೆ ಹೆಂಗ್ ಬೆಳಿತೈತಪ್ಪಾ ಅಂದ್ರ, ಶರಣರ ಚಳುವಳಿಯ ಪ್ರಮುಖ ಸಂದೇಶಗಳಲ್ಲಿ ಸಮಾನತೆ ಒಂದು. ಪ್ರಸಾದದ ಮುಂದೆ ಶ್ರೀಮಂತ, ಬಡವ, ಮೇಲ್ಜಾತಿ, ಕೀಳ್ಜಾತಿ ಎಂಬ ಭಾವ ಇರಬಾರದು. ಎಲ್ಲರ ಶಿವನ ಮಕ್ಕಳು. ಪ್ರಸಾದವನ್ನು ಹಂಚಿಕೊಳ್ಳುವಾಗ ಜಾತಿ, ವರ್ಣ, ವರ್ಗ, ಲಿಂಗ, ಆರ್ಥಿಕ ಸ್ಥಿತಿ ಇವುಗಳ ಆಧಾರದ ಮೇಲೆ ಭೇದ ಮಾಡುವುದು ಪ್ರಸಾದ ತತ್ವದಕ್ಕೆ ವಿರುದ್ಧ. ನೋಡಲ್ಲ, ದೊಡ್ಡವರು, ಸಣ್ಣವರು, ಬಡವರು, ಶ್ರೀಮಂತರು ಯಾವ್ದು ಭೇದ ಭಾವ ಇರುವುದಿಲ್ಲ. ಪ್ರಸಾದ ಭಾವ ಅಂದ್ರ ಅದು ಕೊನೆಯದ. ಅಂದ್ರೆ ಈಗೆಲ್ಲಾ ಅಷ್ಟಾವರಣಗಳಲ್ಲಿ ಒಂದೊಂದು ಕೊನೆಯದಾದ ಪ್ರಸಾದ ಭಾವ. ಅದ್ರಾಗಿ ನಾವು ಎಲ್ಲಾ ಸಮಾನತೆಯಿಂದ ನೋಡುದು. ಪ್ರಸಾದ ಕೇವಲ ಧಾರ್ಮಿಕ ಆಚರಣೆಯಲ್ಲದೆ ಸಾಮಾಜಿಕ ಸಮಾನತೆಯ ಸಂದೇಶವೂ ಆಗುತ್ತದೆ. ಪ್ರಸಾದ ಮನಸ್ಸಿನ ಶುದ್ಧತೆ. ಅಂದ್ರೆ ಮನಸ್ಸನ್ನ ಹೆಂಗ್ ಶುದ್ಧ ಮಾಡ್ತೈತೆಪಾ ಅಂದ್ರದ, ಹೊರಗಿನಿಂದ ಪ್ರಸಾದ ಸ್ವೀಕರಿಸುವುದಕ್ಕಿಂತ ಒಳಗಿನ ಮನಸ್ಸನ್ನು ಪ್ರಸಾದಮಯ ಮಾಡಿಕೊಳ್ಳುವುದು ಮುಖ್ಯ. ಬರೇ ಪ್ರಸಾದ ತಗೊಂಡ್ರ ನಮ್ಮದ ಬಾಳ ಪ್ರಸನ್ನ ಆಗಂಗಿಲ್ಲ. ನಾವು ಹೆಂಗ ಅದನ್ನ ನಾವು ಅಳವಡಿಸ್ಕೋಬೇಕಂದ್ರ, ದ್ವೇಷ ಇರಬಾರದು, ಅಸೂಹೆ ಇರಬಾರದು, ಅಹಂಕಾರ ಇರಬಾರದು, ಸ್ವಾರ್ಥ ಕಡಿಮೆ ಮಾಡಬೇಕು, ಕರುಣೆ ಬೆಳೆಸಬೇಕು, ಎಲ್ಲರನ್ನು ಸಮಾನವಾಗಿ ಕಾಣಬೇಕು. ಆಗ ನಮ್ಮ ಜೀವನವೇ ಒಂದು ಶಿವಪ್ರಸಾದವಾಗುತ್ತದೆ. ನೋಡ್ರಿ, ಅಂದ್ರೆ ಒಳಗು ಅಂತರಂಗನು ಶುದ್ಧ, ಬಹಿರಂಗನು
ಶುದ್ಧ ಎರಡು ಇತ್ತಂದ್ರನ ಅದ್ ಕ್ರಿಯೆ ಆಗ್ತೈತಿ ಅಂದಂಗ ಅಕ್ಕಿ ಅದರ್ಲ ಈಗ ಅಕ್ಕಿ ಬರೇ ನಾವ್ ಅಕ್ಕಿ ಬಿತ್ರೇನು ಅದು ಬೆಳೆ ಬರಂಗಿಲ್ಲ. ಬರೇ ಭತ್ತದ ಅಕ್ಕಿ ಒಳಗಿನ ಮ್ಯಾಗಿನ ಸೊಟ್ಟಿನೂ ನಾವ್ ಬಿತ್ರೇನು ಬೆಳೆ ಬರಂಗಿಲ್ಲ. ಹಂಗ ಅಂತರಂಗದೊಳಗ ಶುದ್ಧ ಇರ್ಬೇಕು, ಬಹಿರಂಗನೂ ಇರ್ಬೇಕು. ಎರಡು ಕೂಡಿ ಭತ್ತನ ನಾವ್ ಬೆಳ್ದಿಚ್ಚಿದೀವಿ ಅಂದ್ರೆ ಹೆಂಗ ನಮಗ್ ಬೆಳೆ ಬರ್ತೈತಿಲ್ಲ, ಹಂಗ ನಮ್ಮ ಜೀವನ ಒಂದು ಆಗ್ತತಂದ್ರೆ ಅಂತರಂಗನೂ ಬೇಕು, ಬಹಿರಂಗನೂ ಬೇಕು. ಪ್ರಸಾದವನ್ನು ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು ಅಂದ್ರ ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯವಿರುವವರೊಂದಿಗೆ ಹಂಚಿಕೊಳ್ಳಬೇಕು. ಈಗ ನೋಡ್ರಿ ಅನ್ನ ಅಂದ್ರೆ ನೆನಪ್ ಬರ್ತೈತ್ರಿ ಯಾರ ಆ ಭೂಪಾಲದ ಅರಸ ಯಾರು ಮುಳಿಗೆ ಮಾರ ಅಲ್ಲ ಮಳುಶಂಕರ ದೇವರು ಅಫಘಾನಿಸ್ತಾನದಿಂದ ಶಂಕರು ಅಲ್ಲಿ ಅನುಭವ ಮಂಟಪದಾಗ ಎಲೆಮರೆ ಕಾಯಿ ಅಂತೆ 12 ವರ್ಷ ಅವರು ಶರಣರ ಒಳಗಿನ ಅನ್ನದ ಅಗಳಗಳನ್ನ ತಗೊಂಡು ತಿಂದು ಬದುಕ್ತಿದ್ರತ್ತ. ನೋಡ್ರಿ ಅವ್ರ ಪ್ರಸಾದದೊಳಗೆ ಎಷ್ಟು ತಿಳ್ಕೊಂಡಿದ್ರು, ಪ್ರಸಾದದವನ್ನ ಅರಿತವನ್ನು ಅನ್ನವನ್ನು ಹೆಂಗ್ ತಿಳ್ಕೊಂಡಿದ್ರಪ್ಪಾ ಅಂದ್ರ 12 ವರ್ಷ ಮಾಡ್ತಿದ್ರತ್ತ. ಆಮೇಲೆ ಪ್ರಭುದೇವ್ರಿಗೆ ಗೊತ್ತಾಯ್ತದ. ಅವಾಗ ಅದೆಲ್ಲಾ ಗೊತ್ತಾಗಣ ಸಿದ್ದರಾಮೇಶ್ವರನ ಇವ್ರನ್ನ ಚನ್ನಬಸವಣ್ಣವ್ರ ಎಲ್ಲಾ ಕರೆದು ಕೊಡೋಣ ಇಲ್ಲೊಂದ್ ಇದು ಅಂದ್ರ ಅವ್ರು ಮಾಡುದು ಯಾರಿಗೂ ನೋಡಬಾರ್ದ ಅಂತ ಹೇಳಿ ಅವ್ರು ಕಾಯಕ್ ಮಾಡ್ತಿದ್ರಲ್ಲ, ಅದನ್ನ ಕಂಡು ಹಿಡ್ಯಾಣ ಮತ್ತ ಅವ್ರಿಂದ ಅಲ್ಲಿಂದ ಬಿಟ್ಟು ಹೋದ್ರಂತ. ಅದಕ್ಕೆ ಕತಿ ಬರ್ತದ್ ಬಿಡ್ರಿ ಅದು. ಅನ್ನವನ್ನು ವ್ಯರ್ಥ ಮಾಡದೆ, ಅನ್ನವನ್ನು ಒಟ್ಟ ವ್ಯರ್ಥ ಮಾಡ್ಬಾರ್ದ್ರಿ. ಅನ್ನದೊಳಗಂದ್ರ ಈಗ ಕೈ ತಾಟಿನೊಳಗ ಕೈ ತೊಳ್ಕೊಂಡ ನೀರು ಕೊಡುವ ಅಭ್ಯಾಸ ಇಟ್ಕೋಬೇಕು. ನಾವು ಮಾಡ್ತೀವ್ರಿ, ನಮ್ಮ ಅಪ್ಪಗಳು ಮಾಡ್ತಿದ್ರು, ನಮ್ ಹುಡುಗರನ್ನೆಲ್ಲಾ ನಾವು ಮಾಡ್ತೀವಿ ಬಿಡ್ರಿ. ಅಂದ್ರ ಯಾವಾಗ್ಲೂ ಅನ್ನದ ಅಗಳನ್ನು ಸಕಟ ನಾವು ಅನ್ನ ರೈತ ಬೆಳಿಬೇಕಾದ್ರ ಎಷ್ಟ್ ಕಷ್ಟ ಪಟ್ಟಿರ್ತಾನ ಅನ್ನೋದನ್ನು ಅದು ಪರಿಶ್ರಮನು ನಮಗ ನೆನಪಿರ್ಬೇಕಾಗ್ತೈತಿ. ಅಂದ್ರ ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯವಿರುವವರಿಗೆ ಅಂದ್ರೆ ಈಗ ಎಲ್ಲೇ ಕಾರ್ಯಕ್ರಮದಾಗ್ಲಿ ಯಾವಾಗಾಗ್ಲಿ ಅನ್ನ ಪ್ರಸಾದ ಉಳಿತಂದ್ರ ನಾವು ಅದನ್ನ 4 ಮಂದಿಗ್ ಹಂಚಿ 4 ಮಂದಿ ಒಳಗ್ ಕೊಟ್ಟ ನಾವು ಹಾಳು ಮಾಡಲ್ದ ಅದನ್ನ ಮಾಡುವುದು ಅದು ಒಂದು ದಾಸೋಹ. ಶಿಕ್ಷಣದಲ್ಲಿ ತಿಳಿದಿರುವುದನ್ನು ಇನ್ನೊಬ್ಬರಿಗೆನ್ನು ಕಲಿಸಬೇಕು. ಈಗ ಶಿಕ್ಷಣ ಅಂದ್ರ ಈಗ ನಾವು ಅಭ್ಯಾಸವನ್ನ ನಾವ್ ಏನಾದ್ರೂ ನಾವು ಕಲ್ತಿದ್ದೀವಂದ್ರ ಅದನ್ನ ಮತ್ತ ಯಾರೇ ಬರ್ಲಿ, ಸಣ್ಣ ಮಕ್ಳು ಬರ್ಲಿ, ಯಾರೇ ಏನೇ ಬದ್ರುನು ಅದನ್ನ ಅವ್ರಿಗೆ ಕಲಿಸಬೇಕಾತ್ರಿ. ಅದನ್ನ ಅಂದ್ರ ಈಗ ಅವ್ರಿಗೆ ಕಲಿಸಿರ ಅವ್ರ ಶಾಣೆ ಆಗ್ತಾರ, ನಮ್ಗೆ ಯಾಕತ್ತ ಅನ್ನೋದು ಭಾವನೆ ನಮ್ಮಲ್ಲಿ ಇರಬಾರ್ದ. ನಾವ್ ಎಷ್ಟ್ ಹಂಚಿದೀವಿ ಅಂದ್ರ 4 ಪಟ್ಟು ನಮಗ್ ಜಾಸ್ತಿ ಆಗ್ತೈತಿ ಅದು. ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಕಾಯಕ ಮಾಡುವುದು, ಸಮಾಜದಲ್ಲಿ ಬಡವರು, ವೃದ್ಧರು, ಅನಾಥರು, ಅಸಹಾಯಕರಿಗೆ ನೆರವಾಗುವುದು. ನೋಡ್ರಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಾ, ವೃದ್ಧರು, ಅನಾಥರು ಎಲ್ಲರಿಗೂ ನೆರವಾಗುವುದು ಅದು ಪ್ರಸಾದಮಯ. ಪ್ರಕೃತಿಯಲ್ಲಿ ನೀರು, ಆಹಾರ ಮತ್ತು ಪ್ರಕೃತಿ ಸಂಪನ್ಮೂಲಗಳು ವ್ಯರ್ಥ ಮಾಡಬಾರದು. ಈಗ ನೀರನ್ನು ಸಾಕಷ್ಟೇ ಅಂದ್ರೆ ನೀರ ಎಲ್ಲಾ ಕಡೆ ಹಳ್ಳಿಗೋಟದು ನೀರಿನ ಸಮಸ್ಯೆ ಬಾಳ ಇರ್ತೈತ್ರಿ. ಯಾಕಂದ್ರ ನೀರನ್ನ ನಾವು ಹಿತಮಿತವಾಗಿ ಬಳಸ್ಬೇಕು. ನೀರಿಗ ನಾವು ಮನ್ಯಾಗ ಫಿಲ್ಟರ್ ಕುಣ್ಸಿರ್ತೀವಿ, ಅದ್ರ ವೇಸ್ಟ್ ನೀರ್ ಬರ್ತಿರ್ತೈತಿ. ಅದನ್ನ ನಾವು ಗಿಡಗಳಿಗೆ ಅಥವಾ ಎಲ್ಲಾದ್ರೂ ಬಾತ್ರೂಮ್ಗಳಿಗೆ ನಾವು ಅದನ್ನ ಯೂಸ್ ಮಾಡ್ಬೇಕು. ಅದನ್ನ ಸುಮ್ಮನೆ ಹಂಗ ಪೈಪುಗಳ ಮುಖಾಂತರ ನಾವು ಹರಿಬಿಡಬಾರದ. ಇದು ನೀರು, ಆಹಾರ ಮತ್ತು ಪ್ರಕೃತಿ ಸಂಪನ್ಮೂಲಗಳನ್ನು ವ್ಯರ್ಥ ಅದ್ರೂನು ನಾವು ವ್ಯರ್ಥ ಮಾಡಬಾರದು. ಇವೆಲ್ಲವೂ ಪ್ರಸಾದ ಭಾವದ ಆಧುನಿಕ ರೂಪಗಳೆಂದು ನೀವು ವಿವರಿಸಬಹುದು. ಇವೆಲ್ಲಾ ಪ್ರಸಾದ ಭಾವದ ಆಧುನಿಕ ರೂಪಗಳು. ಆಮೇಲೆ ಅಂದ್ರ ರೈತನು ನೋಡಿರ್ಬೇಕಾರ. ಈಗ ನಾವು ರೈತರುಗಳು ನಮಗೆಲ್ಲಾ ಅನ್ನ ಬೆಳೆದು ಕೊಡ್ತಾರ, ಎಷ್ಟೇ ಕಾಳುಗಳನ್ನು ಕೊಡ್ತಾರ. ಅವ್ರು ಬೆಳೆದಿದ್ದು ತಾವ್ ಎಷ್ಟ್ ಬೇಕಾತಿ ಅಷ್ಟ್ ಇಷ್ಟುಕೊಂಡು ಬಾಕಿದೆಲ್ಲತಿ ಮಾರ್ಕೆಟ್ ಹಾಕ್ಬಿಡ್ತಾರ. ಅವಾಗ ಏನ್ ರೇಟ್ ಜಾಸ್ತಿ ಐತೆ ನೋಡಂಗಿಲ್ಲ, ಕಡಿಮೆ ತಿಳ್ಕೊಳಂಗಿಲ್ಲ. ತಮ್ಗೆ ಎಷ್ಟ್ ಬೇಕು ಅಷ್ಟ ಇಟ್ಕೊಂಡಿರ್ತಾರ, ಬಾಕಿದೆಲ್ಲ ಮಾರ್ಕೆಟ್ ಹಾಕ್ಬಿಟ್ಟಿರ್ತಾರ. ಅಂದ್ರ ಅವ್ರೆಲ್ಲಾ ಬೆಳಿತಾರ ಅಂತ ಹೇಳಿ ನಾವು ಅನ್ನವನ್ನ ಉಣ್ತೀವಿ, ಎಲ್ಲಾ ತರ ನಮ್ಗ ಆರೋಗ್ಯದಿಂದ ಇರ್ತೀವಿ. ಆದ್ರ ರೈತರ ಒಂದು ದೇಶದ ಬೆನ್ನೆಲುಬು ಅಂತ ನಾವು ಇದನ್ನ ಪರಿಗಣಿಸಬಹುದು. ಪ್ರಸಾದವೆಂದರೆ ಕೇವಲ ಕೈಯಲ್ಲಿ ಪಡೆಯುವ ವಸ್ತುವುದಲ್ಲ, ಹೃದಯದಲ್ಲಿ ಬೆಳೆಯುವ ಭಾವನೆ. ಶಿವನಿಂದ ದೊರೆತದ್ದು ಶಿವನ ಕೃಪೆಯೆಂದು ತಿಳಿದು ಸ್ವೀಕರಿಸುವುದು ಪ್ರಸಾದ. ಅದನ್ನು ಸ್ವಾರ್ಥಕ್ಕಾಗಿ ಬಳಸದೆ ಸಮಾಜದೊಂದಿಗೆ ಹಂಚಿಕೊಳ್ಳುವುದು ದಾಸೋಹ. ಹೀಗಾಗಿ ಪ್ರಸಾದವು ನಮ್ಮ ಅಹಂಕಾರವನ್ನು ಕಡಿಮೆ ಮಾಡಿ, ವಿನಯವನ್ನು ಬೆಳೆಸಿ, ಕಾಯಕ ಪಾವಿತ್ರ್ಯತೆಯನ್ನು ತಿಳಿಸಿ, ದಾಸೋಹದ ಮೂಲಕ ಸಮಾಜದಲ್ಲಿ ಸಮಾನತೆ ಮತ್ತು ಮಾನವೀಯತೆಯನ್ನು ಬೆಳೆಸುವುದು. ಪ್ರಸಾದದ ಬಗ್ಗೆ ಇಷ್ಟ ಆತ್ರಿದ. ಆಮೇಲೆ ಆಧ್ಯಾತ್ಮಿಕ ರಂಗದೊಳಗಂದ್ರ ಹೇಳ್ಬೇಕಪ್ಪಾ ಅಂದ್ರ
ಆ ಅಪೇಕ್ಷರಹಿತ ಜೀವನ. ನಮಗ ಜೀವನದೊಳಗ ನಮಗ ಆಸೆ ಇಟ್ಕೊಂಡಿವಂದ್ರ ಅದು ಅದು ಕೈಗೂಡಂಗಿಲ್ಲ. ಅದಕ್ಕ ಅಪೇಕ್ಷರಹಿತ ಜೀವನ ಇರ್ಬೇಕತ್ತ. ಅಂದ್ರ ಅಂದ್ರ ಒಂದ್ ವಚನ, ಒಲ್ಲೆ ಒಲ್ಲೆನೆಂಬುದು ವೈರಾಗ್ಯ, ಒಲಿದೆನೆಂಬುದು ಕಾಯಗುಣ. ಆವ ಪದಾರ್ಥವಾದಡೇನು ತಾನಿದ್ದೆಡೆಗೆ ಬಂದುದ ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ. ಲಿಂಗ ದೇವನೊಲಿಸಿದ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು. ಯಾವಾಗ್ಲೂ ವೈರಾಗ್ಯ ಬರ್ಬೇಕಾದ್ರ ನಮ್ಮಲ್ಲಿ ಬೇಕು ಅನ್ನೋದು ನಮ್ಮಲ್ಲಿ ಭಾವನೆ ಇತ್ತಂದ್ರ ನಮಗ್ ಬೇಕಂದಷ್ಟು ಜಾಸ್ತಿ ನಮ್ಗ ಸಿಗಂಗಿಲ್ರಿ ಅದ. ವೈರಾಗ್ಯ ಭಾವ ಬರ್ಬೇಕಂದ್ರ ಯಾವ್ದಾಗ್ಲಿ ಅನ್ಬೇಕು ನಮಗಂದ್ರ ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗಭೋಗ. ಅಂಗಭೋಗ ಅನರ್ಪಿತ, ಲಿಂಗಭೋಗ ಪ್ರಸಾದ. ಬೇಕೆಂಬುದು ಕಾಯಗುಣ, ಬೇಡೆಂಬುದು ವೈರಾಗ್ಯ. ಅಂದ್ರ ಬೇಕಂತಂದಿದ್ವಿ ಅಂದ್ರ ಅದು ಕಾಯಗುಣ ಆಗ್ತೈತ್ರಿ. ಬೇಡ ಅಂದ್ರ ಅದು ವೈರಾಗ್ಯ ಭಾವ ನಮ್ಮಲ್ಲಿ ಇತ್ತಂದ್ರ ವೈರಾಗ್ಯ ಒಲ್ಲೆನೆಂಬುದು ವೈರಾಗ್ಯ, ಒಲಿದೆನೆಂಬುದು ಕಾಯಗುಣ. ಆವ ಪದಾರ್ಥವಾದಡೇನು ತಾನಿದ್ದೆಡೆಗೆ ಬಂದುದ ಲಿಂಗಾರ್ಪಿತವ ಮಾಡಿ. ಯಾವ ಪದಾರ್ಥ ಆದ್ರ ಏನು ಅದು ಲಿಂಗಾರ್ಪಿತ ಮಾಡಿದ ಬಳಿಕ ಅದು ನಮಗ ಭೋಗಿಸುವುದೇ ಆಚಾರ. ಅಂದ್ರ ಇದು ಶ್ರೇಷ್ಠ, ಇದು ಕನಿಷ್ಠ, ಇದು ದೊಡ್ಡದು, ಇದು ಸಾಣದು, ಇದು ಚಲೋ, ಇದು ಕೆಟ್ಟ ಅನ್ನೋದು ನಮ್ಮಲ್ಲಿ ಬರಬಾರ್ದು. ಅದು ಲಿಂಗಾರ್ಪಿತ ಮಾಡಿ ಬಂದೈತಿ ಅಂದ್ರ ಅದು ನಮಗ ಭಗವಂತನ ಪ್ರಸಾದ ಅಂತ ತಿಳ್ಕೊಂಡು ನಾವು ಅದನ್ನ ಆಚರಣೆಯಿಂದ ನಾವು ಒಲಿಸುವುದೇ ಪ್ರಸಾದ ಕಾಯವ ಕೆಡಿಸಲಾಗದು. ಆ ಪ್ರಸಾದ ಕಾಯ ನಮಗ್ ಭಗವಂತ ಶರೀರ ಕೊಟ್ಟಾನಂದ್ರ ನಾವು ಬೇಕಾಬಿಟ್ಟಿಯಾಗಿ ಸಿಕ್ಕಂಗ ತಿಂದು ಆಹಾರವನ್ನು ನಾವು ಮಾಡಲ್ದ ಅಂದ್ರ ತಿಂದ ಕಿಶನ್ ಶರೀರ ಕೆಡಿಸ್ಕೊಳಂಗಿಲ್ಲ. ಅದನ್ನ ನಾವು ಎಷ್ಟ್ ಬೇಕು ಅಷ್ಟ ಹಿತಮಿತದನ್ ತಿಂದ ಆಮೇಲೆ ಅದಕ್ಕೊಂದು ಅಕ್ಮದಿ ವಚನ ನೆನಪ. ಆಹಾರ ಕಿರಿದು ಮಾಡಿದರನ್ನ ಆಹಾರ ಕಿರಿದು, ಆಹಾರದಿಂದ ವ್ಯಾಧಿ ಹಬ್ಬುವುದು. ನಿದ್ರೆಯಿಂದ ತಾಮಸ, ಅಜ್ಞಾನದಿಂದ ಮೈಮರೆವು, ಅಜ್ಞಾನದಿಂದ ಕಾಮ ವಿಕಾರ ಹೆಚ್ಚಿ ಕಾಯ ವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ಭಾವ ವಿಕಾರ, ವಾಯು ವಿಕಾರ. ಹಿಂಗ ನಾವು ಆಹಾರ ಎಷ್ಟು ನಾವು ಹಿತಮಿತವಾಗಿ ಇರ್ತೀವಿ ಅಷ್ಟ ನಮ್ಮದ ಶರೀರ ಕಾಯ ಕೆಡಂಗಿಲ್ಲ. ಅದಕ್ಕ ಅಪೇಕ್ಷರಹಿತ ಜೀವನ ಇರ್ಬೇಕ. ಅಂದ್ರ ಹೆಂಗಪ್ಪಾ ಅಂದ್ರ ಪ್ರಸಾದ ಬುದ್ಧಿಯಿಂದ ಆಹಾರವನ್ನು ಸೇವಿಸುವುದರಿಂದ ನಾವು ಆಸೆ ಆಮಿಷಗಳು, ಅತಿ ಭೋಜನದ ಆಸಕ್ತಿ ಕಡಿಮೆಗೊಂಡು ಮನಸ್ಸು ಸಂಯಮದಿಂದ ಕೂಡಿರುತ್ತದೆ. ನಮಗ್ ಭೋಜನ ಕಡಿಮೆ ಇತ್ತಂದ್ರ ಏನೈತಿ, ನಮ್ಮ ಮನಸ್ಸ ಸಂಯಮದಿಂದ ಕೂಡಿರ್ತೈತಿ. ಅದಕ್ಕ ಸಮರ್ಪಣಾ ಭಾವ ಬರ್ಬೇಕಂದ್ರ ಹೆಂಗಪ್ಪಾ ಅಂದ್ರ ನಾವು ತಿನ್ನುವುದು ನನಗಾಗಿ ಅಲ್ಲ, ಬದಲಾಗಿ ನನ್ನೊಳಗಿರುವ ಲಿಂಗದ ತೃಪ್ತಿಗಾಗಿ. ಅದಂತೀವಲ್ಲ, ನಾವು ತಿನ್ನಾಕ್ ಬದುಕುವುದಿಲ್ಲ, ನಾವ್ ಅದಿವತ್ ಹೇಳಿ ತಿನ್ನೋದ್ರಿ. ತಿನ್ಲಿಕ್ಕೆ ಹುಟ್ಟಿಲ್ಲ ನಾವು, ಅದಿವತ್ ಹೇಳಿ ನಾವು ಲಿಂಗ ತೃಪ್ತಿಗಾಗಿ ನಾವು ಆಹಾರವನ್ನ ಸೇವಿಸಬೇಕು. ತೃಪ್ತಿಗಾಗಿ ಎಂಬ ಉದಾತ್ತ ಭಾವನೆಯನ್ನು ಇದು ಬೆಳೆಸುತ್ತದೆ. ಇಲ್ಲಿ ಭೋಗವಲಯವು ಯೋಗವಲಯವಾಗಿ ಪರಿವರ್ತನೆ ಆಗುತ್ತದೆ. ಅಂದ್ರ ಈಗ ಒಂದ್ ವಚನ ನೋಡ್ರಿ, ಅಂಗವೇ ಲಿಂಗವಾಗಿ, ಲಿಂಗವೇ ಪ್ರಾಣವಾಗಿ, ಜಂಗಮವೇ ಸಂಗವಾಗಿ, ಸಂಗವೇ ಸುಸಂಗವಾಗಿ, ಪ್ರಾಣವೇ ಪ್ರಸಾದವಾಗಿ, ಪ್ರಸಾದವೇ ಪ್ರಾಣವಾಗಿ. ಇಂತಿ ತ್ರಿವಿಧದಲ್ಲಿ ಸಂಪನ್ನನಾದ ಸಮತಾ ಪ್ರಸಾದಿ, ಸನ್ನಿಹಿತ ಪ್ರಸಾದಿ, ಸಮಾಧಾನ ಪ್ರಸಾದಿ ಕಲಿದೇವಯ್ಯ. ಚೆನ್ನ ಬಸವಣ್ಣನ ಮಹಾಪ್ರಸಾದವ ಕೊಂಡು ನಾನು ಬದುಕಿದೆನು ಕಾಣ ಪ್ರಭುವೆ. ಅಂದ್ರೆ ಈಗ ನಾವು ಅಂಗವೇ ಲಿಂಗವಾಗ್ಬೇಕತ್ರಿ. ಈಗ ನಮ್ಮ ಅಂಗ ಏನ್ ಶರೀರ ಐತ್ರಲ್ಲ, ಅದನ್ನ ನಮಗ್ ಲಿಂಗಮಯವಾಗ್ಬೇಕತ್. ಲಿಂಗವೇ ಪ್ರಾಣವಾಗಿ ಅಂದ್ರೆ ಈಗ ನಮ್ದು ಅಂಗ ಗುಣವು ಹೋಗಿ ಲಿಂಗ ಗುಣವು ಬರ್ಬೇಕಾದ್ರೆ ಏನ ಮಾಡ್ಬೇಕು ನಾವೆಲ್ಲಾ ಗುರುಗಳ ಅಂದ್ರ ಈಗ ಅಂದ್ರ ಪ್ರತಿಯೊಂದನ್ನು ನಾವು ಬಸವ ಅಂತ ಅನ್ಕೋತ ನಾವು ಯಾವಾಗ್ಲೂ ಪ್ರಸಾದಮಯವಾಗಿ ನಮ್ಮ ಜೀವನವನ್ನು ಸಾಗಿಸಿದ್ದೆ ಆದ್ರೆ ರಕ್ತದೊಳಗೆ ಒಂದೊಂದು ಕಣಗಳು ಸಕಟ ಬಸವ ಅನ್ಕೋತ ಇರ್ತಾವತ್ರಿ ಅವು. ಅಂದ್ರ ಅಂಗವೇ ಪ್ರಾಣವಾಗಿ, ಅಂಗವೇ ಲಿಂಗವಾಗಿ, ಲಿಂಗವೇ ಪ್ರಾಣವಾಗಿ, ಜಂಗಮವೇ ಸಂಗವಾಗಿ, ಸಂಗವೇ ಸುಸಂಗವಾಗಿ, ಪ್ರಾಣವೇ ಪ್ರಸಾದವಾಗಿ, ಪ್ರಸಾದವೇ ಪ್ರಾಣವಾಗಿ. ಇಂಚಿ ತ್ರಿವಿಧದಲ್ಲಿ ಸಂಪನ್ನನಾದ ಸಮತಾ ಪ್ರಸಾದಿ, ಸನ್ನಿಹಿತ ಪ್ರಸಾದಿ, ಸಮಾಧಾನ ಪ್ರಸಾದಿ ಕಲಿರೇವಯ್ಯ. ಚೆನ್ನ ಬಸವಣ್ಣನ ಪ್ರಸಾದವ ಕೊಂಡು ನಾನು ಬದುಕಿದನು ಕಾರಣ ಪ್ರಭುವೆ. ನೋಡ್ರಿ ಎಂತೆಂತ ಶರಣರ ಎಲ್ಲಾ ವಚನಗಳು ಒಂದೊಂದು ಓದಾಕತ್ರ ಒಂದೊಂದು ಆಳವಾಗಿ ಬಹಳ ಅದಾವ್ರವು ಅಂತ. ಮತ್ ಇನ್ನೊಂದ್ ಏನಪ್ಪಾ ಹೇಳ್ಯಾರಂದ್ರ ಸಮರ್ಪಣಾ ಭಾವ. ಯೋಗವಲಯವು ಭೋಗವಲವು ಯೋಗವಲಯ ಆಗ್ಬೇಕು ಅಂದ್ರ ಅದೇ ರೀ, ಅಂಗಗುಣ ಹೋಗಿ ಲಿಂಗಗುಣ ಆಗ್ಬೇಕ. ಮತ್ತ ಪಾದೋದಕ ಮತ್ತ ಪ್ರಸಾದ ಇವೆರಡೂ ಕೂಡ
ಭಕ್ತನನ್ನು ಭೌತಿಕ ಪ್ರಪಂಚದಿಂದ ಆಧ್ಯಾತ್ಮಿಕದ ಉನ್ನತಿಗೆ ಕೊಂಡೊಯ್ತಾವತ್ರಿ. ಈಗ ಪಾದೋದಕ ಮತ್ ಪ್ರಸಾದ ಇನ್ನಿನ್ನೆಲ್ಲಾ ಹೇಳ್ಯಾದ್ರಿ ಪಾದೋದಕ ಬಗ್ಗೆ. ಆದ್ರೂ ಇಲ್ಲೊಂದ್ ಪಾಯಿಂಟ್ ಬಂದೈತಿ. ಪಾದೋದಕ ಏನೈತಿ, ನಾವ್ ಕರುಣೋದಕ ತಗೋತೀವ್ರಲ್ಲ, ಅದರಿಂದ ನಮ್ಮ ಒಳಗಿನ ಅಂತರಂಗ ಶುದ್ಧ ಆಗ್ತೈತಿ. ಪಾದೋದಕಿಂದ ಭಕ್ತನ ಅಂತರಂಗ ಶುದ್ಧ ಆಗ್ತೈತಿ. ಪ್ರಸಾದವು ಏನೈತಿ, ಭಕ್ತನ ಬಹಿರಂಗವನ್ನು ದೈವೀಕರಿಸಿಕೊಳ್ಳುತ್ತದೆ. ಈ ಎರಡು ಪರಸ್ಪರ ಇಳಿಮುಖವಾಗಿ ಗುರುಲಿಂಗ ಜಂಗಮರ ಕೃಪೆಯೊಂದಿಗೆ ಸ್ವೀಕರಿಸುವುದೇ ಅಷ್ಟಾವರಣದ ಆಚರಣೆಯ ಸೌಂದರ್ಯವಾಗಿದೆ. ಪ್ರಸಾದ ಬಹಿರಂಗವನ್ನ ದೈವೀಕರಿಸತಿ ಅಂದ್ರೆ ಹೆಂಗಪ್ಪ, ಈಗ ಪ್ರಸಾದದಿಂದ ಬಹಳ ಪ್ರಸನ್ನ ಆಗ್ತೈತಿ. ನೋಡ್ಬೇಕಾರ ಪ್ರಸನ್ನ ಅಂದ್ರ ಮುಖ. ಈಗ ನಾವು ಬಸವ ಭಕ್ತರು ನಾವ್ ಎಲ್ಲಾರು ಕೂಡಿ ನಾವ್ ಒಂದ್ ಬೇರೆ ಕಾರ್ಯಕ್ರಮಕ್ಕೆ ಹೋದ್ರ ನಮ್ ಜನ ನಮಗ ಪ್ರಸನ್ನದಿಂದ ಕಾಣಿಸ್ತಾರ. ಯಾಕಂದ್ರ ಅವರಲ್ಲಿ ಆ ಭಾವನೆ ಉತ್ಪತ್ತಿ ಆಗಿರ್ತೈತಿ. ಅವ್ರ ಮುಖಗಳು, ಅವ್ರ ತೇಜಸ್ಸು, ಅವ್ರ ವಿಭೂತಿ, ಅವ್ರ ರುದ್ರಾಕ್ಷಿ, ಅವ್ರ ನೋಡೋಣ ಇದು ನಮ್ಮ ಬಸವ ಭಕ್ತರೇ ಅಂತ ನಾವ್ ಎಲ್ಲಿ ಯಾವ ಗುಂಪದಾಗ ಬೇಕಾಗಿರ್ಲಿ ನಾವ್ ಅದನ್ನ ಗುರುತು ಹಿಡಿತೇವಿ. ಅಂದ್ರ ಪ್ರಸಾದದಿಂದ ಪ್ರಸನ್ನತೆ ಹೆಚ್ಚಾಗ್ತೈತಿ. ಅಷ್ಟಾವರಣ ಆಚರಣೆಯ ಸೌಂದರ್ಯವಾಗಿದೆ. ಅಂದ್ರೆ ಇವೆಲ್ಲಾ ನಮಗ ಅಷ್ಟಾವರಣದಲ್ಲಿ ಕೊನೆಯದಾದ ಪ್ರಸಾದ. ಇದನ್ನ ನಾವು ನಮಗೆಲ್ಲಾ ಅಪ್ಪ ಗುರು ಬಸವಣ್ಣನವರು ಅಷ್ಟಾವರಣಗಳಲ್ಲಿ ಇದನ್ನ ತೊಡಗಿಸ್ಯಾರಂದ್ರ ಇದನ್ನ ನಾವು ಎಷ್ಟು ಓದಿ ನಾವು ತಿಳ್ಕೊಂಡಿದೀವಿ. ಆಮೇಲೆ ಇನ್ನೊಂದ್ ಆತ್ಮದೇವ ತಾಯಿಯವ್ರ ವಚನ ಐತಿ. ಬಸವಣ್ಣನ ಮನೆಯ ಮಗಳಾದ ಕಾರಣ ಭಕ್ತಿ ಪ್ರಸಾದವ ಕೊಟ್ಟನು. ಚೆನ್ನ ಬಸವಣ್ಣನ ತೊತ್ತಿನ ಮಗಳಾದ ಕಾರಣ ಒಕ್ಕ ಪ್ರಸಾದವ ಕೊಟ್ಟನು. ಪ್ರಭುದೇವರ ತೊತ್ತಿನ ಮರಿ ತೊತ್ತಿನ ಮಗಳಾದ ಕಾರಣ ಜ್ಞಾನ ಪ್ರಸಾದವ ಕೊಟ್ಟನು. ಸಿದ್ದರಾಮಯ್ಯನ ಶಿಶುಮಗಳಾದ ಕಾರಣ ಪ್ರಾಣ ಪ್ರಸಾದವ ಸಿದ್ಧಿಪಡಿಸಿದನು. ಮಡಿವಾಳಯ್ಯನ ಮನೆಯ ಮಗಳಾದ ಕಾರಣ ನಿರ್ಮಲ ಪ್ರಸಾದವ ನಿಶ್ಚಯಿಸಿಕೊಟ್ಟನು. ಇಂತಿ ಅಸಂಖ್ಯಾತ ಗುಣಗಳೆಲ್ಲರೂ ತಮ್ಮ ಕರುಣದ ಕಂದನೆಂದು ದಂಡಹಿದ ಕಾರಣ ಚೆನ್ನ ಮಲ್ಲಿಕಾರ್ಜುನಯ್ಯನ ಶ್ರೀಪಾದಕ್ಕೆ ಯೋಗ್ಯಳಾದೇನು. ಆದ್ರೂ ಅಷ್ಟೇ ನಂಗೇನ್ ಬಿಡ್ಸಾಕ್ ಬರಂಗಿಲ್ರಿ. ಇವ್ರು ಮಲ್ಲಿಕಾರ್ಜುನ ಶರಣಾಜಿ ಅವರು ಇವ್ರು ಅದಾರ ಎಲ್ಲಾ, ಅವರು ಒಂದ್ ಸ್ವಲ್ಪ ತಿಳಿಸಿ ಹೇಳ್ತಾರ. ಇನ್ನ ಆಮೇಲೆ ತನ್ನ ಮುಟ್ಟಿ ನೀಡಿದುದೇ ಪ್ರಸಾದ, ತನ್ನ ಮುಟ್ಟದೆ ನೀಡದಿದುದೇ ಓಗರ. ಲಿಂಗಕ್ಕೆ ಕೊಟ್ಟು ಕೊಂಡಡೆ ಪ್ರಸಾದಿ, ಇದು ಕಾರಣ ಇಂತಪ್ಪ ಭೃತ್ಯಾಚಾರಿಗಳಲ್ಲದೆ ಪ್ರಸಾದವಿಲ್ಲ ಗುಹೇಶ್ವರ. ನೋಡ್ರಿ, ತನ್ನ ಮುಟ್ಟಿ ನೀಡುವುದೇ ಪ್ರಸಾದ. ತನ್ನ ಮುಟ್ಟಿ ಅಂದ್ರೆ ಈಗ ನನ್ನ ತನವನ್ನು ನಾವು ತಿಳ್ಕೊಬೇಕ್ರಿ. ಅಂದ್ರ ಮತ್ತೊಂದನ್ನ ನಾವು ತಿಳ್ಕೊಳಲ್ದ, ನಮ್ಮ ಒಳಗಿನ ತಪ್ಪುಗಳನ್ನ ನಾವು ತಿದ್ದುಕೊಂಡು, ಅಂದ್ರ ನಿನ್ನೊಳಗೆ ನೀ ತಿಳಿದು ನೋಡೋಣ ಅಂದ್ರ ಎಲ್ಲಾ ಕಡೆ ಎಲ್ಲಿ ಹೋಗಲ್ದ ನಮ್ಮ ತಪ್ಪುಗಳನ್ನ ನಾವು ತಿದ್ದುಕೊಂಡು ನಾವು ಬದುಕಿದ್ದೆ ಅಂದ್ರ ತನ್ನ ಮುಟ್ಟಿ ನೀಡುವುದೇ ಪ್ರಸಾದ, ತನ್ನ ಮುಟ್ಟದೆ ನೀಡದಿದುದೇ ಓಗರ. ಲಿಂಗಕ್ಕೆ ಕೊಟ್ಟು ಕೊಂಡಡೆ ಪ್ರಸಾದಿ. ಅಂದ್ರೆ ಯಾವುದೇ ಆಗ್ಲಿ ಲಿಂಗಕ್ಕೆ ಅರ್ಪಿತ ಮಾಡಿ ನಾವು ಅದನ್ನ ನಾವು ತಗೊಂಡಿದ್ದೆ ಆದ್ರೆ ಅದು ಪ್ರಸಾದ ಆಗ್ತೈತಿ. ಇದು ಕಾರಣ ಎಂತಪ್ಪ ಪ್ರತ್ಯಾಚಾರಿಗಳಲ್ಲದೆ ಪ್ರಸಾದವಿಲ್ಲ ಗುಹೇಶ್ವರ. ಒಕ್ಕುದ ಪ್ರಸಾದವಲ್ಲದ ಮಿಕ್ಕುದ ಪ್ರಸಾದವಲ್ಲ, ಹತ್ತೆ ಕರೆ ದಿಕ್ಕುವುದು ಪ್ರಸಾದವಲ್ಲ. ಅರ್ಥೈಸಿ ನಿಮ್ಮನ್ನಪ್ಪಿಕೊಂಡುದೇ ನಿಶ್ಚಯ ಪ್ರಸಾದ ಕಾಣ ರಾಮನಾಥ. ಪ್ರಸಾದ ಅಂದ್ರ ಐತ್ರಲ್ಲ, ಎಲ್ಲಾ ಪ್ರಸಾದ ಅಂದ್ರ ಬರೇ ಹೊರಗಿನ ಅಂತರ ಪ್ರಸಾದ ಅಲ್ಲ, ಒಳಗಿನ ನಾವು ಭಾವನೆಗಳನ್ನು ನಾವು ಪ್ರಸಾದಮಯ ಮಾಡ್ಕೋಬೇಕು. ಒಳಗಿನ ಸ್ವಾರ್ಥ ಬುದ್ಧಿ, ಅಹಂಕಾರ, ನಾನು ನನ್ನದು ಅನ್ನೋವು ಇವು ಬೇರುಗಳು ಬಹಳ ಕೆಟ್ಟದವ್ರಿ. ಇದ್ರನ್ನ ನಾವು ಹಾಕಿದಾಗ ನಮ್ಮಲ್ಲಿ ಪ್ರಸಾದ ಭಾವನೆ ಬರ್ತೈತಿ. ಪ್ರಸಾದ ತಿಂದವರ ಬಾಳು ಪ್ರಸನ್ನ ಆಗ್ತೈತಿ. ಅದಕ್ಕ ನಾವು ಎಲ್ಲಾ ಅಪ್ಪ ನಮ್ಮ ಬಸವಪ್ರಭು ಸ್ವಾಮೀಜಿಯವರು ನಮಗೆಲ್ಲಾ ಒಂದೊಂದ್ ವಿಷಯಗಳನ್ನ ಕೊಟ್ಟು ನಮ್ನೆಲ್ಲಾ ಅವ್ರಿಗೆ ಗೊತ್ತ್ರಿ ಯಾರು ಯಾವ ವಿಷಯ ಕೊಡ್ಬೇಕು ಅನ್ನೋದು. ಯಾಕಂದ್ರ ಇದು ಪ್ರಸಾದ ಅಂದ್ರೆ ನಾ ಹೇಳ್ಕೋಬಾರ್ದು, ಆದ್ರೂನು ಸುಮ್ನ ಒಂದ್ ಮಾತಿಗೆ ನೆನಪರಾತತಿ ಹೇಳತೀನಿ. ನಾ ಅಲ್ಲಿ ಕಲ್ಯಾಣದಾಗದು ಇದ್ದಾಗ ಆಡ್ದಾಗ ಏನಾದ್ರು ಅನ್ನದ ಉಳ್ದಿತ್ತಂದ್ರ ಅದನ್ನ ಒಗ್ಗರಣೆ ಹಾಕಿ ಅದು ಕೊಡ್ತಿದ್ನಿ ಅಂದ್ರ ಹಾಳ್ ಮಾಡುದು ನಮ್ಮಲ್ಲಿ ಪದ್ಧತಿನ ಇಲ್ಲಲ್ಲ. ಅದಕ್ಕ ಅದು ಅಪ್ಪಾಜಿಯವರು ಯಾರ್ಯಾರಿಗೆ ಏನೇನ್ ಕೊಡ್ಬೇಕು ಅನ್ನೋದು ನನಗ ಪ್ರಸಾದವನ್ನು ಕೊಡೋಣ ಆಗ ಅನಿಸ್ತಿತ್ತು. ಆದ್ರೂನು ಯಾವಾಗ್ಲೂ ಪ್ರಸಾದವನ್ನ ನಾವು ಶಿವ ಪ್ರಸಾದವಂದ ತಿಳ್ಕೊಂಡು ನಮ್ಮ ಜೀವನವೇ ಒಂದು ಪ್ರಸಾದಮಯವನ್ನ ನಾವು ಬದುಕಿದ್ದೆ ಆದ್ರ ನಮ್ ಜೀವನ ಸ್ವಾರ್ಥಕ ಆಗ್ತೈತಿ. ಸ್ವಾರ್ಥ ಬುದ್ಧಿ, ಅಹಂಕಾರ ಬುದ್ಧಿ ಇದ್ರ ಕಡದ್ ಹಾಕಿ ನಾನು ನನ್ನದು ನನ್ನಿಂದ ನನಗೋ ಇವೆಲ್ಲಾ ಜೀವನದಾಗ ಬೇಡೇ ಬೇಡ್ರಿ.
ಯಾಕಂದ್ರ ಇವು ಹುಟ್ಟುತ್ತಲೇ ಯಾರು ಜ್ಞಾನಿಯಾಗಿರಂಗಿಲ್ಲ. ಬೆಳಿ ಬೆಳಿತಾ ಎಲ್ಲಾರು ತಿಳ್ಕೊಬೇಕಾಗ್ತೈತಿ. ಹುಟ್ಟಿನಿಂದ ಯಾರು ಶ್ರೇಷ್ಠರಲ್ಲವೆಂದೇ ಬಸವ ಗುರುವೇ, ಮಾನ್ಯತೆಯು ಜ್ಞಾನದಿಂದ ಎಂದು ಸಾರಿ ಬಸವ ಗುರು ಅಂದಂಗ ಸಾಕು. ಇಷ್ಟು ಹುಟ್ಟಿದಾಗ ನಾವು ಎಲ್ಲ ತಾಯಿ ತಂದೆ ಸಂಸ್ಕಾರದಿಂದ ನಾವು ಹೋಗ್ತಿದ್ದೀವಿ, ದೇವಸ್ಥಾನಕ್ ಹೋಗ್ತೀವಿ, ಪುರಾಣ ಕೇಳಾಕ್ ಹೋಗ್ತಿದ್ದೀವಿ, ವಚನಗಳನ್ನು ಓದ್ತಿದ್ದೀವಿ. ಆದ್ರ ಅಲ್ಲಿ ಹೋಗಿ ನಿದ್ದೆ ಮಾಡಿ ಬರ್ತಿದ್ದೀನ್ರಿ ನನ್ಗೇನು ತಿಳಿತಿದ್ದಿಲ್ಲ, ಏನೇನೇನು ಗೊತ್ತಾಗ್ತಿದ್ದಿಲ್ಲ. ಬರೇ ಹೋಗುದು, ಊಟ ಅಲ್ಲಿ ಏನಾರ ಕುಡುರ ತಗೊಳುದು, ಅಲ್ಲಿ ಮಾಡ್ತಿದ್ನಿ. ಆದ್ರ ಅದೇ ತಾಯಿ ತಂದೆ ಸಂಸ್ಕಾರನ ಅಷ್ಟ ಕಲಿಸ್ಕೊಟ್ಟರು. ಆದ್ರ ಈ ಜೀವನದಾಗ ಇಲ್ಲಿ ಬಂದ ಬಳಕ ನಮಗ್ ಏರು ಸುಖ ದುಃಖ ನೋವು ನಲಿವು ಬಂದಾಗ ಬಸವಮಯ್ಯ ಅಂತ ಹೇಳಿ ನಮಗ್ ಬೆಳಕ ಸಿಕ್ಕಿದ್ದೆ. ಅಪ್ಪಾಜಿಯವ್ರ ಪ್ರವಚನ ಕೇಳಿದ್ವಿ, ಮಾತಾಜಿಯವ್ರ ಪ್ರವಚನ ಕೇಳಿದ್ವಿ. ಅದಾದ ಕೂಡಲೇ ಇಲ್ಲಿ ನಮ್ಮ ಬಸವಪ್ರಭು ಸ್ವಾಮೀಜಿ ಪ್ರತಿ ವರ್ಷನು ನಮಗ ಜ್ಯೋತಿ ತಗೊಂಡ್ ಬಂದಾಗ ನಮ್ ಶರಣರ ಮನಿ ಅಂತೇಳಿ ನಮಗ್ ಬಂದ್ ಕಿಶಿಂದ ನಮ್ಗ ಆಶೀರ್ವಾದ ಮಾಡಿ ನಮ್ನೆಲ್ಲಾ ಎಬ್ಬಿಸಿ ಈ ಆನ್ಲೈನ್ ದಾಗ ಇಷ್ಟ ಮಾತಾಡ್ಲಾಕ ನಮಗ್ ಅವಕಾಶ, ನಮಗ್ ಮಾತಾಡ್ಲಾಕ್ ಸಕಟ್ ಅಂಜಿಕ್ ಬರ್ತೈತ್ರಿ. ಬರೀ ವಚನ ಹೇಳ್ತಿದ್ವಿ, ಕರೆ ಮಾತಂದ್ರ ಹೇಳಾಕ್ ಬರ್ತಿದ್ದಿಲ್ಲ. ಆದ್ರೂನು ಈಗ ಅಪ್ಪಾಜಿಯವರ ನಮಗ ಕರುಣಿಸಿ, ನಮಗ ಪ್ರೋತ್ಸಾಹಿಸಿ, ನಮಗ್ ಹುರಿದುಂಬಿಸಿ, ತಮ್ಮ ಕಲ್ಯಾಣಕ್ ಹೋದಾಗ ತಮ್ಮ ಜೊತೆ ಕಾರ್ಯಕ್ರಮಕ್ಕೆ ಕರ್ಕೊಂಡ್ ಹೋಗಿ ಎಲ್ಲಾ ನಮ್ಮನ್ನ ಒಂದ್ ತಯಾರಿ ಮಾಡಿ